ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-18. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರಜ್ಞ ವಿಭಾಗ ಯೋಗಃ. ಭಗವದ್ಗೀತೆಯ ಅತಿ ಮುಖ್ಯವಾದ ಅಧ್ಯಾಯಗಳಲ್ಲಿ ಇದು ಒಂದು. ಜೀವ, ಜಗತ್ತು ಮತ್ತು ಈಶ್ವರ ಎಂಬ ಈ ತ್ರಿಪುಟಿಗಳ ಬಗ್ಗೆ ಇಲ್ಲಿ ಪರಮಾತ್ಮನು ವಿವರಣೆಯನ್ನು ಕೊಡುತ್ತಾನೆ. ಧ್ಯಾನಕ್ಕೆ ಯೋಗ್ಯವಾಗುವ ಅನೇಕ ಪದಗಳನ್ನು ಇಲ್ಲಿ ನಾವು ಕಾಣಬಹುದು. ಗೀತೆಯು ತತ್ವಬೋಧ ಗ್ರಂಥವಾದುದರಿಂದ ಅದು ತರ್ಕಬದ್ಧವೂ ನ್ಯಾಯಸಮ್ಮತವೂ ಆಗಿದೆ. ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿ ಇರುವುದಾದರೂ ಅದು ಋಷಿಗಳು ಉಪನಿಷತ್ತಿನಲ್ಲಿ ಮಾಡಿರುವ ತತ್ವದ ಉದ್ಘೋಷಣೆಯೇ ಆಗಿದೆ. ಪ್ರತಿಯೊಂದು ಅಧ್ಯಾಯವೂ ಹಿಂದಿನ ಅಧ್ಯಾಯಕ್ಕೆ ಹೊಂದಿಕೊಂಡೇ ಇದ್ದು ಅದೇ ವಿಚಾರ ಲಹರಿಯನ್ನು ಮುಂದುವರಿಸುತ್ತದೆ. ಗೀತೆಯಲ್ಲಿ ಕ್ರಮಬದ್ಧವಾದ ರೀತಿಯಲ್ಲಿ ವಿಚಾರ ಸರಣಿಯನ್ನು ತೆಗೆದುಕೊಂಡು ಹೋಗಲಾಗಿದೆ. ಈ ಅಧ್ಯಾಯದಲ್ಲಿ ಚರ್ಚಿಸಲಿರುವ ವಿಷಯವನ್ನು ಸೂಕ್ಷ್ಮವಾಗಿ ಈ ಹಿಂದೆಯೇ 7ನೇ ಅಧ್ಯಾಯದಲ್ಲಿ ಮತ್ತು 8ನೇ ಅಧ್ಯಾಯದಲ್ಲಿ ಹಾಗೂ 9, 10, 11 ಮತ್ತು 12ನೇ ಅಧ್ಯಾಯಗಳಲ್ಲಿ ಚರ್ಚಿಸಲಾಗಿತ್ತು. ಆತ್ಮಾನಾತ್ಮ ಸಂಬಂಧಗಳನ್ನು ವಿವರಿಸುವಾಗ ಅಲ್ಲಲ್ಲಿ ಈ ವಿಷಯಗಳನ್ನು ಚರ್ಚಿಸಿದ್ದುಂಟು. ಆದರೆ ಇದೀಗ ವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ಅದೇ ವಿಷಯದ ಬಗ್ಗೆ ಪರಮಾತ್ಮನು ವಿವರಣೆ ನೀಡುತ್ತಿದ್ದಾನೆ. ಗೀತೆಯ 18 ಅಧ್ಯಾಯಗಳನ್ನು 6 ಅಧ್ಯಾಯಗಳ 3 ಗುಂಪುಗಳನ್ನಾಗಿ ಪಂಡಿತರು ವಿಂಗಡಿಸಿದ್ದಾರೆ. ತತ್ವಮಸಿ ಮಹಾವಾಕ್ಯದ ತತ್, ತ್ವಂ, ಅಸಿ ಎಂಬ ಈ 3 ಶಬ್ದಗಳು 3 ವಿಭಾಗಗಳನ್ನು ಪ್ರತಿಬಿಂಬಿಸುತ್ತವೆ. ಮೊದಲನೇ 6 ಅಧ್ಯಾಯಗಳು ತ್ವಂ ಶಬ್ದವನ್ನು ಲಕ್ಷಿಸುವ ಆತ್ಮ ಚೈತನ್ಯವನ್ನು ವಿವರಿಸುತ್ತವೆ. 7ರಿಂದ 12ನೇ ಅಧ್ಯಾಯದ ತನಕದ 6 ಅಧ್ಯಾಯಗಳು ತತ್ ಪದ ಲಕ್ಷಿಸುವ ಪರಬ್ರಹ್ಮನನ್ನು ಕುರಿತಾಗಿ ಇವೆ. ಮತ್ತು 13ರ ನಂತರದ 6 ಅಧ್ಯಾಯಗಳು ಜೀವ ಬ್ರಹ್ಮದ ಐಕ್ಯವನ್ನು ತೋರಿಸುತ್ತವೆ. ಅಸಿ ಆದುದರಿಂದ ಈ ಅಧ್ಯಾಯವು ಬ್ರಹ್ಮಾತ್ಮೈಕ್ಯವನ್ನು ಪ್ರತಿಪಾದಿಸುತ್ತದೆ ಎಂದಾಯಿತು. ಜಡ ಜಗತ್ತಿಗೆ ಕ್ಷೇತ್ರವೆಂತಲೂ, ಈ ಶರೀರದಲ್ಲಿದ್ದು ಜಗತ್ತನ್ನು ತಿಳಿಯುವ ಪರಬ್ರಹ್ಮ ಶಕ್ತಿಗೆ ಕ್ಷೇತ್ರಜ್ಞ ಎಂದು, ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರಿಗೆ ಅಧಿಷ್ಠಾನವಾದ ಶಕ್ತಿಯನ್ನು ಪರಬ್ರಹ್ಮ ಜ್ಞೇಯಂ ಎಂದು ಇಲ್ಲಿ ಹೆಸರಿಸಲಾಗಿದೆ. ಅಂತಃಕರಣ ಉಪಹಿತ ಪರಬ್ರಹ್ಮನೇ ಕ್ಷೇತ್ರಜ್ಞನಾಗಿ ಇರುವುದರಿಂದ ಅಂತಃಕರಣವೆಂಬ ಕ್ಷೇತ್ರೋಪಾಧಿಯನ್ನು ತೆಗೆದಾಗ ಅವನೇ ಬ್ರಹ್ಮನಾಗುವನು. ಹೀಗೆ ಈ ಅಧ್ಯಾಯದಲ್ಲಿ ಜೀವ ಬ್ರಹ್ಮೈಕ್ಯವನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಇದು ಜ್ಞಾನದಿಂದ ಮಾತ್ರ ಸಾಧ್ಯ. ಆತ್ಮನ ಸ್ವರೂಪ, ಪುರುಷ ಅಥವಾ ಕ್ಷೇತ್ರಜ್ಞ ಯಾವುದು, ಅನಾತ್ಮಗಳ ಸ್ವರೂಪ ಪ್ರಕೃತಿ ಅಥವಾ ಕ್ಷೇತ್ರ ಯಾವುದು, ಕ್ಷೇತ್ರ ಏನು ಎಂಬುದನ್ನು ಜ್ಞಾನದಿಂದ ಮಾತ್ರ ವಿವೇಚಿಸಲು ಸಾಧ್ಯ. ಈ ರಹಸ್ಯಮಯ ಜ್ಞಾನವನ್ನು ಕುರಿತು ಚರ್ಚಿಸುವ ಈ ಅಧ್ಯಾಯಕ್ಕೆ ಕ್ಷೇತ್ರಜ್ಞ ಯೋಗ ಎಂಬ ಹೆಸರು ಸರಿ ಹೋಗುತ್ತದೆ. ಧ್ಯಾನದ ಸ್ಥಿತಿಯಲ್ಲಿ ಕುಳಿತಂತಹ ಸಾಧಕನಿಗೆ ಅವಶ್ಯವಾಗುವಂತಹ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಲಾಗಿದೆ. ಆತ್ಮನನ್ನು ಇಲ್ಲಿ ಕ್ಷೇತ್ರಜ್ಞ ಎಂದು ಕರೆಯಲಾಗಿದೆ. ಕ್ಷೇತ್ರವನ್ನು ತಿಳಿಯುವವನು ಕ್ಷೇತ್ರಜ್ಞ. ಕಾರನ್ನು ನಡೆಸುವವನು ಚಾಲಕ ಹೇಗೋ, ರಥವನ್ನು ನಡೆಸುವವನು ಸಾರಥಿ ಹೇಗೋ, ಅದೇ ರೀತಿ ಶರೀರವೆಂಬ ಈ ರಥವನ್ನು ನಡೆಸುವವನು ಕ್ಷೇತ್ರಜ್ಞ. ಕಾರನ್ನು ನಡೆಸುವವನು ಕಾರಿನಿಂದ ದೂರವಿದ್ದಾಗ ಅವನು ಚಾಲಕನಲ್ಲ, ಅವನೊಬ್ಬ ಸಾಮಾನ್ಯ ವ್ಯಕ್ತಿ. ಅದೇ ರೀತಿ ಆತ್ಮನಿಗೆ ಶರೀರೋಪಾಧಿಯ ಸಂಬಂಧ ಬಂದಾಗ ಅವನಿಗೆ ಕ್ಷೇತ್ರಜ್ಞ ಎಂದು ಹೆಸರು. ಶರೀರೋಪಾಧಿಗಿಂತ ಆತ್ಮನನ್ನು ಬೇರೆಯಾಗಿ ತಿಳಿಯುವುದಾದರೆ ಅವನು ಆ ಸರ್ವವ್ಯಾಪಕ ಪರಬ್ರಹ್ಮನೇ ಸರಿ. ಶರೀರೋಪಾಧಿಯಲ್ಲಿ ಇರುವಾಗ ಆ ಪರಬ್ರಹ್ಮನೇ ಕ್ಷೇತ್ರಜ್ಞನಾಗಿ ಜೀವರೂಪದಲ್ಲಿ ಸುಖ ದುಃಖಗಳನ್ನು, ಶೀತ ಉಷ್ಣಗಳನ್ನು, ಜಯಾಪಜಯಗಳನ್ನು, ಭಯ ಉದ್ವೇಗಗಳನ್ನು ಅನುಭವಿಸುತ್ತಾನೆ. ಹೀಗೆ ಸಂಸಾರ ಬಂಧನವು ಕ್ಷೇತ್ರಜ್ಞನಾದ ಜೀವನಿಗೆ ಸಂಬಂಧಿಸಿದುದು. ಕ್ಷೇತ್ರ ಹಾಗೂ ಕ್ಷೇತ್ರಜ್ಞರ ನಡುವಣ ಸರಿಯಾದ ಅಂತರವನ್ನು ಜ್ಞಾನದ ಮೂಲಕ ತಿಳಿಯುವುದಾದರೆ ಸಂಸಾರವನ್ನು ದಾಟಲು ಸಾಧ್ಯವಾಗುವುದು. ಆ ಮೂಲಕ ಮೋಕ್ಷವನ್ನು ಗಳಿಸಿದಂತಾಗುವುದು. ಕ್ಷೇತ್ರಜ್ಞನು ಕರಣಗಳ ಮೂಲಕ
ಬಾಹ್ಯ ಪ್ರಪಂಚದ ಜ್ಞಾನವನ್ನು ಗಳಿಸುವಾಗ ಅವನಿಗೆ ಜ್ಞಾತೃ ಎಂಬ ಹೆಸರು ಬರುತ್ತದೆ. ಜ್ಞಾತೃವು ಏನೆಲ್ಲ ವಸ್ತುಗಳ ಜ್ಞಾನವನ್ನು ಪಡೆಯುತ್ತಾನೋ ಆ ವಸ್ತುಗಳ ರೂಪ ಮತ್ತು ಗುಣ ಅವನಿಗೆ ಬರುತ್ತವೆ. ಜ್ಞಾತೃವಿನಿಂದ ವಸ್ತುಗಳ ನಾಮರೂಪವನ್ನು ತೆಗೆದುಹಾಕುವುದಾದರೆ ಅಲ್ಲಿ ಜ್ಞಪ್ತಿ ಸ್ವರೂಪದ ಆತ್ಮ ಮಾತ್ರ ಉಳಿಯುತ್ತದೆ. ಇದು ನಮ್ಮ ನಿಜವಾದ ಸ್ವರೂಪ. ಅಧ್ಯಾಯವನ್ನು ಪ್ರವೇಶಿಸಿ ಒಂದೊಂದೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಅರ್ಜುನನು ಹೇಳಿದನು, ಹೇ ಕೇಶವ, ಪ್ರಕೃತಿ ಪುರುಷರ ಬಗ್ಗೆ, ಕ್ಷೇತ್ರ ಕ್ಷೇತ್ರಜ್ಞರ ಬಗ್ಗೆ ಮತ್ತು ಜ್ಞಾನ ಹಾಗೂ ಜ್ಞೇಯಗಳ ಬಗ್ಗೆ ತಿಳಿಯಲಿಚ್ಛಿಸುತ್ತೇನೆ. ಗೀತೆಯ ಕೆಲವು ಪುಸ್ತಕಗಳಲ್ಲಿ ಈ ಶ್ಲೋಕವು ಕಂಡುಬರುವುದಿಲ್ಲ. ಆದರೆ ಕೆಲವು ಪುಸ್ತಕಗಳಲ್ಲಿ ಅರ್ಜುನನ ಈ ಪ್ರಶ್ನೆ ಕಂಡುಬರುತ್ತದೆ. ಇಲ್ಲಿ ಪ್ರಕೃತಿ ಪುರುಷ ಎಂದರೆ ಸಾಂಖ್ಯ ತತ್ವದಲ್ಲಿ ಜಡವಾದ ಜಗತ್ತನ್ನು ಪ್ರಕೃತಿ ಎಂದು, ಆತ್ಮನನ್ನು ಪುರುಷನೆಂದು ಕರೆದಿದ್ದಾರೆ. ಪುರುಷನಿಗೆ ವ್ಯಕ್ತಗೊಳ್ಳಲು ಪ್ರಕೃತಿಯ ಸಹಾಯ ಬೇಕು. ಪುರುಷ ಪ್ರಕೃತಿಗಳ ಸಂಯೋಗವು ಜೀವರಾಶಿಗಳ ಉತ್ಪತ್ತಿಗೆ ಕಾರಣ. ಉದಾಹರಣೆಗೆ, ವಿದ್ಯುತ್ ಶಕ್ತಿಯು ತಾನಾಗಿ ಕಣ್ಣಿಗೆ ಕಾಣುವುದಿಲ್ಲ. ಅದು ಬಲ್ಪಿನ ಜೊತೆ ಸೇರಿದಾಗ ಬೆಳಕಾಗಿ ವ್ಯಕ್ತಗೊಳ್ಳುತ್ತದೆ. ಕ್ಷೇತ್ರ ಕ್ಷೇತ್ರಜ್ಞ ಎಂದರೆ ಇಲ್ಲಿ ಶರೀರವು ಕ್ಷೇತ್ರ, ಶರೀರದಲ್ಲಿರುವ ಆತ್ಮನು ಕ್ಷೇತ್ರಜ್ಞ. ಇವೆರಡರ ಹೆಚ್ಚಿನ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ನೋಡುತ್ತೇವೆ. ಇನ್ನು ಜ್ಞಾನ ಜ್ಞೇಯ. ಜ್ಞೇಯವು ಪರಬ್ರಹ್ಮ. ಪರಬ್ರಹ್ಮನನ್ನು ತಿಳಿಯಲು ಅಂತಃಕರಣವು ಶುದ್ಧವಾಗಬೇಕು. ಅಂತಃಕರಣ ಶುದ್ಧಿಗಾಗಿ ಅಮಾನಿತ್ವಾದಿ ಜ್ಞಾನ ಸಾಧನಗಳನ್ನು ಪರಮಾತ್ಮನು ಇದೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಅವುಗಳನ್ನೇ ಇಲ್ಲಿ ಜ್ಞಾನ ಎಂದು ಕರೆದಿರುವುದು. ಈಗ ಅರ್ಜುನನ ಪ್ರಶ್ನೆಗೆ ಪರಮಾತ್ಮನು ಉತ್ತರ ಕೊಡುತ್ತಾನೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಕೌಂತೆಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು. ಇದನ್ನು ತಿಳಿಯುವವನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಇದು ತಿಳಿದವರ ಅಭಿಪ್ರಾಯ. ವೇದಾಂತವು ಅನುಭವಗಮ್ಯ ಜ್ಞಾನ. ನಮ್ಮ ಋಷಿಗಳು ಆತ್ಮ ಅನಾತ್ಮ ವಿವೇಕದ ಮೂಲಕವೇ ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯ ಎಂದು ಒಕ್ಕೊರಳಿನಿಂದ ಹೇಳಿದ್ದಾರೆ. ಈ ಅಧ್ಯಾಯದಲ್ಲಿ ಆತ್ಮಾನಾತ್ಮ ವಿವೇಚನೆಯನ್ನು ಬಹಳ ಮಾರ್ಮಿಕವಾಗಿ ಮಾಡಲಾಗಿದೆ. ಈ ವಿವೇಚನೆಯಿಂದ ನಮಗೆ ಅನಾತ್ಮ ಸಂಬಂಧಗಳಲ್ಲಿರುವ ತಾದಾತ್ಮ್ಯವನ್ನು ಬಿಟ್ಟು ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದು. ಮಾತ್ರವಲ್ಲ, ಅನಾತ್ಮಕ್ಕೆ ಆತ್ಮನ ವಿನಃ ಅಸ್ತಿತ್ವವಿಲ್ಲ ಎಂಬುದನ್ನು ತಿಳಿದಂತಾಗುವುದು. ಎಚ್ಚರದವನು ಕನಸಿಗೆ ಹೋದಾಗ ಅವನು ತನ್ನ ಎಚ್ಚರದ ಸ್ಥಿತಿಯನ್ನು ಮರೆಯುತ್ತಾನೆ ಮತ್ತು ಕನಸಿನ ಅನುಭವಗಳೇ ಸತ್ಯವೆಂದು ಅವುಗಳಲ್ಲಿ ವ್ಯವಹರಿಸುತ್ತಾನೆ. ಆದರೆ ಎದ್ದ ಮೇಲೆ ಅದರ ಅಸತ್ಯತೆಯ ಅರಿವಾಗುತ್ತದೆ. ಅದೇ ರೀತಿ ಜೀವನು ತನ್ನ ಸ್ವರೂಪವನ್ನು ಅರಿತಾಗ ಸಂಸಾರವು ಮಿಥ್ಯ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಮನುಷ್ಯನು ಶರೀರವನ್ನು ತಾತ್ವಿಕವಾಗಿ ವಿವೇಚಿಸಿದಾಗ ಅಲ್ಲಿ ಎರಡು ಅಂಶಗಳಿರುವುದು ಕಂಡುಬರುತ್ತದೆ. ಒಂದು ಜಡ, ಇನ್ನೊಂದು ಚೇತನ. ಈ ಎರಡನ್ನೂ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಶರೀರವನ್ನು ಕ್ಷೇತ್ರವೆಂದು ಇಲ್ಲಿ ಪರಮಾತ್ಮನು ಹೇಳಿದ್ದಾನೆ. ಕ್ಷೇತ್ರ ಎಂದರೆ ನಾನಾ ರೀತಿಯ ಚಟುವಟಿಕೆಗಳಿಗೆ ಅವಕಾಶವಿರುವ ಸ್ಥಳ. ಯಾವುದೇ ಶಕ್ತಿಗೆ ವ್ಯಕ್ತಗೊಳ್ಳಲು ಅದಕ್ಕೆ ತಕ್ಕುದಾದ ಕ್ಷೇತ್ರ ಬೇಕು. ಉಗಿ ಶಕ್ತಿಯು ವ್ಯಕ್ತಗೊಳ್ಳಬೇಕಾದರೆ ಉಗಿ ಯಂತ್ರದ ಅವಶ್ಯಕತೆ ಇದೆ. ವಿದ್ಯುತ್ ಶಕ್ತಿಯು ವ್ಯಕ್ತಗೊಳ್ಳಬೇಕಾದರೆ ನಾನಾ ಕರಣಗಳ ಅವಶ್ಯಕತೆ ಇದೆ. ಅದೇ ರೀತಿ ಪರಮಾತ್ಮನ ಚೈತನ್ಯವು ವ್ಯಕ್ತಗೊಳ್ಳಬೇಕಾದರೆ ಶರೀರೇಂದ್ರಿಯಾದಿ ಕರಣಗಳ ಅವಶ್ಯಕತೆ ಇದೆ. ಈ ಕರಣಗಳನ್ನು ಒಟ್ಟಿಗೆ ಕ್ಷೇತ್ರ ಎಂದು ಕರೆಯಲಾಗಿದೆ. ಅದನ್ನು ತಿಳಿಯುವವನು ಕ್ಷೇತ್ರಜ್ಞನು. ಈ ಶರೀರವು ಜಡ ಪದಾರ್ಥಗಳಿಂದ ಉಂಟಾದುದು. ಅದನ್ನು ಚೇತನಗೊಳಿಸುವ ಶಕ್ತಿಯು ಕ್ಷೇತ್ರಜ್ಞನು. ಇದನ್ನೇ ಜೀವ ಎಂದು ಹೇಳಿರುವುದು. ಆತ್ಮನು ಈ ಶರೀರದಲ್ಲಿ ಇರುವ ತನಕ ಶರೀರವು ಚೇತನವಾಗಿರುವುದು. ಶರೀರವು ಚೇತನವಾಗಿರುವುದು ಮಾತ್ರವಲ್ಲ, ನಮ್ಮಲ್ಲಿ ತಿಳಿಯಬೇಕು ಎನ್ನುವ ಬಯಕೆಯೂ ಇರುವುದು. ತಿಳಿಯುವ ಈ ಶಕ್ತಿಯನ್ನು ಇಲ್ಲಿ ಕ್ಷೇತ್ರಜ್ಞ ಎಂದು ಕರೆದಿರುವುದು.
ಈ ರೀತಿ ಶರೀರಕ್ಕೆ ಕ್ಷೇತ್ರವೆಂದು, ಅದನ್ನು ತಿಳಿಯುವ ಆತ್ಮ ಚೈತನ್ಯಕ್ಕೆ ಕ್ಷೇತ್ರಜ್ಞನೆಂದು ಬ್ರಹ್ಮವಿದರು ಹೇಳಿರುವರು ಎಂದು ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಇದು ಜನಸಾಮಾನ್ಯರ ಅಭಿಪ್ರಾಯವಲ್ಲ ಎಂಬುದನ್ನು ಈ ಮೂಲಕ ಅವನು ತಿಳಿಯಪಡಿಸುತ್ತಾನೆ. ಈಗ ತನ್ನ ವಿವರಣೆಯನ್ನು ಮುಂದುವರಿಸುತ್ತಾ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಎಲ್ಲಾ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ ಎಂದು ತಿಳಿ ಹೇ ಭಾರತ. ಕ್ಷೇತ್ರಜ್ಞರ ಕುರಿತಾದ ಈ ಜ್ಞಾನವೇ ನಿಜವಾದ ಜ್ಞಾನವೆಂದು ನನ್ನ ಅಭಿಪ್ರಾಯ. ಕ್ಷೇತ್ರವೆಂದರೆ ಯಾವುದು, ಕ್ಷೇತ್ರಜ್ಞನು ಎಂಬ ಹೆಸರು ಯಾರಿಗೆ ಎಂಬುದನ್ನು ಹೇಳಿದ ಬಳಿಕ ಇದೀಗ ಶ್ರೀಕೃಷ್ಣನು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞನಾಗಿ ಇರುವವನು ನಾನೇ ಎಂದು ಉದ್ಘೋಷಿಸುತ್ತಾನೆ. ಅದರರ್ಥ ಶರೀರಗಳು ಮಾತ್ರ ಬೇರೆ ಬೇರೆ, ಎಲ್ಲರ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಇರುವ ಪರಮಾತ್ಮನು ಮಾತ್ರ ಒಬ್ಬನೇ. ಜೀವ ಬ್ರಹ್ಮರ ಐಕ್ಯವನ್ನು ಈ ಮೂಲಕ ಪರಮಾತ್ಮನೇ ತೋರಿಸುತ್ತಾನೆ. ಆತ್ಮಜ್ಞಾನವು ಆದಾಗ ಸಾಧಕನೂ ಕೂಡ ಸೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂದೇ ಹೇಳುವುದು. ಆರಂಭದ ಪೀಠಿಕೆಯಲ್ಲಿ ನಾವು ಮೊದಲೇ ತಿಳಿಸಿರುವಂತೆ ಶ್ರೀಕೃಷ್ಣನು ಆವೇಶಭರಿತನಾಗಿ ಗೀತೆಯನ್ನು ಉಸುರಿದುದು ಇಲ್ಲಿ ನಾನೇ ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞನಾಗಿ ಇರುವುದು ಎಂದು ಅವನು ಹೇಳುವಾಗ ಸರ್ವವ್ಯಾಪಕ ಪರಬ್ರಹ್ಮನೇ ತಾನು ಎಂದು ತನ್ನನ್ನು ಸಂಬೋಧಿಸಿಕೊಳ್ಳುತ್ತಾನೆ. ಉದಾಹರಣೆಗೆ, ವಿದ್ಯುತ್ ಶಕ್ತಿಯು ಎಲ್ಲಾ ಬಲ್ಬುಗಳ ಒಳಗಿರುವ ಶಕ್ತಿ ನಾನು ಎಂದು ಹೇಳಿದ ಹಾಗೆ ಇದು. ಕ್ಷೇತ್ರಜ್ಞರ ಬಗೆಗಿನ ಈ ಜ್ಞಾನವು ಅತ್ಯಂತ ಶ್ರೇಷ್ಠವಾದ ಜ್ಞಾನವೆಂದು ಪರಮಾತ್ಮನೇ ಹೇಳುತ್ತಾನೆ. ಏಕೆಂದರೆ ಈ ಜ್ಞಾನವು ಮನುಷ್ಯನಿಗೆ ಮುಕ್ತಿಯನ್ನು ಸಂಪಾದಿಸಿಕೊಡುವುದರಿಂದ ಇದು ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಕ್ಷೇತ್ರ ಹಾಗೂ ಕ್ಷೇತ್ರಜ್ಞರ ಕುರಿತಾಗಿ ಸವಿಸ್ತಾರವಾದ ವಿವರಣೆಯನ್ನು ಪರಮಾತ್ಮನು ಇಲ್ಲಿ ಕೊಡುತ್ತಾನೆ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಕ್ಷೇತ್ರವೆಂದರೆ ಯಾವುದು, ಅದರ ಸ್ವರೂಪವೇನು, ಅದಕ್ಕೆ ಯಾವ ವಿಕಾರಗಳಿರುತ್ತವೆ, ಅದು ಬಂದಿರುವುದೆಲ್ಲಿಂದ, ಆ ಕ್ಷೇತ್ರಜ್ಞನು ಯಾರು, ಅವನ ಪ್ರಭಾವಗಳು ಏನು ಎಂಬುದನ್ನೆಲ್ಲ ಸಂಕ್ಷೇಪವಾಗಿ ಕೇಳು. ನಾವು ಇದೀಗ ಕ್ಷೇತ್ರದ ಬಗೆಗಿನ ಸವಿಸ್ತಾರವಾದ ವಿವರಣೆಯನ್ನು ನೋಡಲಿದ್ದೇವೆ. ಕ್ಷೇತ್ರವೆಂದರೆ ಯಾವುದು ಎಂಬುದನ್ನು ಅದನ್ನು ಮಾತ್ರ ತಿಳಿಯುವುದಲ್ಲದೆ ಅದು ಬಂದದ್ದೆಲ್ಲಿಂದ, ಅದರ ಸ್ವರೂಪಗಳೇನು ಎಂಬುದನ್ನು ತಿಳಿದುಕೊಳ್ಳುವವರಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಆ ಕ್ಷೇತ್ರಜ್ಞನು ಯಾರು, ಅವನ ಸ್ವರೂಪವೇನು ಎಂಬುದನ್ನು ತಿಳಿಯುವವರಿದ್ದೇವೆ. ಪರಮಾತ್ಮನ ಗುಣಗಾನ ಮಾಡುವುದರಿಂದ ಮಾತ್ರ ಪರಮಾತ್ಮನನ್ನು ಯಥಾವತ್ತಾಗಿ ತಿಳಿದಂತಾಗುವುದಿಲ್ಲ. ಅದಕ್ಕೆ ಜ್ಞಾನದ ಕಣ್ಣೂ ಬೇಕು. ಅದೇ ರೀತಿ ಸಂಸಾರ ತಾಪತ್ರಯಗಳು ಎಂದು ಬಾಯಿಂದ ಹೇಳಿದರೆ ಮಾತ್ರ ಸಾಲದು. ಅದನ್ನು ಏನು ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅವನ್ನು ತಿಳಿಯಲು ಪ್ರಯತ್ನಿಸದಿದ್ದರೆ ನಾವು ಮೋಸ ಹೋದಂತೆ ಆಗುವುದು. ವೈರಿ ಸೈನ್ಯದ ಶಕ್ತಿ ಸಾಮರ್ಥ್ಯವನ್ನು ತಿಳಿಯುವುದರಿಂದ ಅದಕ್ಕೆ ಸರಿಯಾಗಿ ನಮ್ಮ ಸೈನ್ಯವನ್ನು ಸಜ್ಜುಗೊಳಿಸಬಹುದು. ಅದೇ ರೀತಿ ಸಂಸಾರ ತಾಪತ್ರಯಗಳಿಗೆ ಆಶ್ರಯ ಸ್ಥಾನವಾದ ಕ್ಷೇತ್ರವನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಪ್ರಪಂಚವನ್ನು ದಾಟಲು ಸಾಧ್ಯವಾಗುವುದು. ನಮ್ಮ ಆಧುನಿಕ ವಿಜ್ಞಾನವು ವೇದಾಂತಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ವಿಜ್ಞಾನದ ಪೂರ್ಣ ಪಕ್ವ ಹಂತವೇ ವೇದಾಂತ ಎಂದು ಹೇಳಬಹುದು. ಪರಮಾತ್ಮನೇ ಇಲ್ಲಿ ಅರ್ಜುನನಿಗೆ ಆತ್ಮತತ್ವವನ್ನು ವಿವರಿಸುವಾಗ ಅನಾತ್ಮವಾದ ಈ ಜಗತ್ತನ್ನು ಸೇರಿಸಿಕೊಂಡಿದ್ದಾನೆ. ಶ್ರವಣ ಮಾಡುತ್ತಿರುವ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಆಸಕ್ತಿಯು ಉಕ್ಕಿ ಬರುವಂತೆ ಇಲ್ಲಿ ಪರಮಾತ್ಮನು ತಾನು ಹೇಳಲಿರುವ ಜ್ಞಾನದ ಸ್ತುತಿಯನ್ನು ಮಾಡುತ್ತಾನೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಈ ಜ್ಞಾನವನ್ನು ಬಹುವಿಧದಲ್ಲಿ ನಮ್ಮ ಋಷಿಗಳು ಹಾಡಿ ಹೊಗಳಿದ್ದಾರೆ. ವೇದಗಳು ನಾನಾ ವಿಧವಾಗಿ ವರ್ಣಿಸಿವೆ. ಬ್ರಹ್ಮಸೂತ್ರಗಳಲ್ಲಿ ಯುಕ್ತಿ ಸಹಿತವಾಗಿ ಇದನ್ನು ವರ್ಣಿಸಿದ್ದಾರೆ. ತಾನು ಹೇಳುತ್ತಿರುವ ಜ್ಞಾನವು ತನ್ನ ಕಪೋಲ ಕಲ್ಪನೆಯಲ್ಲ,
ಅದು ಇಂದು ನೆನ್ನೆಯ ಜ್ಞಾನವಲ್ಲ ಎಂಬುದನ್ನು ಅರ್ಜುನನಿಗೆ ಖಚಿತಪಡಿಸಲು ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ತಾನು ವಿವರಿಸಲಿರುವ ವಿದ್ಯೆಯ ಸ್ತುತಿಯನ್ನು ಮಾಡುತ್ತಾನೆ. ಈ ವಿದ್ಯೆಯು ಅನಾದಿ ಪರಂಪರೆಯಿಂದ ಹರಿದು ಬರುತ್ತಿದೆ ಎಂದು, ಋಷಿಗಳೆಲ್ಲ ನಾನಾ ವಿಧವಾಗಿ ಇದನ್ನು ಹಾಡಿ ಹೊಗಳಿದ್ದಾರೆಂದು, ನಮ್ಮ ಉಪನಿಷತ್ತು ಹಾಗೂ ಬ್ರಹ್ಮಸೂತ್ರಗಳು ಈ ವಿದ್ಯೆಯನ್ನೇ ಒಳಗೊಂಡಿರುವುದೆಂದು ಅವನು ಹೇಳುತ್ತಾನೆ. ಋಷಿಗಳು ಹೇಳುತ್ತಾರೆ, ಉಪನಿಷತ್ತುಗಳು ಹೇಳುತ್ತವೆ ಎಂದು ಹೇಳಿದ ಮಾತ್ರಕ್ಕೆ ಈ ವಿದ್ಯೆಯು ಶ್ರೇಷ್ಠವೆಂದು ಹೇಳುವುದು ಹೇಗೆ ಎಂದು ಯಾರಾದರೂ ಕೇಳಬಹುದು. ವೇದಾಂತಕ್ಕೆ ಉಪನಿಷತ್ತುಗಳೇ ಪ್ರಮಾಣಗಳು. ಆತ್ಮಜ್ಞಾನವನ್ನು ತಿಳಿಯಬೇಕಾದರೆ ಉಪನಿಷತ್ತುಗಳಿಗೆ ನಾವು ಶರಣು ಹೋಗಬೇಕು. ಅಲ್ಲಿ ಹೇಳಿರುವ ಪ್ರತಿಯೊಂದು ಹೇಳಿಕೆಯು ಯುಕ್ತಿಯುಕ್ತವಾದುದು ಮತ್ತು ತರ್ಕಬದ್ಧವಾದುದು ಎಂದು ಪರಮಾತ್ಮನೇ ಹೇಳುತ್ತಾನೆ. ವಿದ್ಯಾರ್ಥಿಯ ಮನಸ್ಸನ್ನು ಅದು ಸರಿಯಾಗಿ ಕೇಳುವಂತೆ ತಯಾರುಗೊಳಿಸಿದ ಮೇಲೆ ಇದೀಗ ಪರಮಾತ್ಮನು ತನ್ನ ಉಪದೇಶವನ್ನು ಆರಂಭಿಸುತ್ತಾನೆ. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ. 5 ಸೂಕ್ಷ್ಮ ಭೂತಗಳು, ಅಹಂಕಾರ, ಮಹತ್ತತ್ವವು, ಅವ್ಯಕ್ತ, 10 ಇಂದ್ರಿಯಗಳು ಮತ್ತು 11ನೆಯದಾದ ಮನಸ್ಸು, 5 ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು. ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಚ್ಛೆ, ದ್ವೇಷ, ಸುಖ, ದುಃಖ, ದೇಹೇಂದ್ರಿಯಗಳ ಸಮೂಹ, ಚೇತನಾವೃತ್ತಿಯು, ದೇಹೇಂದ್ರಿಯಗಳನ್ನು ಹಿಡಿದು ನಿಲ್ಲಿಸಿಕೊಂಡಿರುವ ಧೃತಿ ಎಂಬ ಶಕ್ತಿಯು, ಇವೆಲ್ಲ ಒಟ್ಟಿಗೆ ಕ್ಷೇತ್ರವು. ಅವುಗಳ ವಿಕಾರಗಳೊಡನೆ ಅವನ್ನು ನಿನಗೆ ತಿಳಿಸಿರುತ್ತೇನೆ. ಇಲ್ಲಿಂದ ಉಪದೇಶದ ಉಪಕ್ರಮವಾಗುತ್ತದೆ. ಕ್ಷೇತ್ರ ಎನ್ನುವ ಶಬ್ದಕ್ಕೆ ಎಷ್ಟು ವ್ಯಾಪಕವಾದ ಅರ್ಥವಿದೆ ಎಂಬುದನ್ನು ಈ ಶ್ಲೋಕ ವಿವರಿಸುತ್ತದೆ. 5 ಸೂಕ್ಷ್ಮ ಭೂತಗಳು, 5 ಸೂಕ್ಷ್ಮ ಮಹಾಭೂತಗಳು, ಇವುಗಳನ್ನು ತನ್ಮಾತ್ರಗಳೆಂದು ಹೇಳುವುದುಂಟು. ಇವುಗಳು ಪಂಚೀಕರಣಗೊಂಡಾಗ ಇವುಗಳಿಗೆ ಪಂಚಭೂತಗಳೆಂದು ಹೆಸರು. ಇಂದ್ರಿಯ ಗೋಚರಾಹ ಎಂದು ಶ್ಲೋಕದ ಕೊನೆಯಲ್ಲಿ ಈ 5ಅನ್ನೇ ಪರಮಾತ್ಮನು ಸೂಚಿಸಿರುವುದು. ಇನ್ನು ಅಹಂಕಾರ ಎಂದರೆ ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ನಾನು ಎನ್ನುವ ಭಾವನೆಯೇ ಅಹಂಕಾರ. ಕರ್ತೃತ್ವ, ಭೋಕ್ತೃತ್ವ, ಅಭಿಮಾನ ಈ ಅಹಂಕಾರಕ್ಕೆ ಸಂಬಂಧಪಟ್ಟದ್ದು. ನಾನು ಸುಖಿ, ನಾನು ದುಃಖಿ ಎಂದು ಹೇಳಿಕೊಂಡು ಅಳುತ್ತಾ ಬದುಕುತ್ತಿರುವವನು ಇವನೇ. ಬುದ್ಧಿ, ನಿಶ್ಚಯಾತ್ಮಕ ಅಂತಃಕರಣ ವೃತ್ತಿಗೆ ಬುದ್ಧಿ ಎಂದು ಹೆಸರು. ವಿವೇಚನೆ ಮಾಡುವ ಶಕ್ತಿ ಇದು. ಅವ್ಯಕ್ತ, ಮನಸ್ಸು ಬುದ್ಧಿಯ ಹಿಂದೆ ಇದ್ದು ಅವೆರಡನ್ನೂ ನಿಯಂತ್ರಿಸುವ ಶಕ್ತಿ ಇದು. ಇದನ್ನು ವಾಸನಾಪದರು ಎಂದು ಹೇಳುವುದಿದೆ. ಮಾನಸಿಕ ಹಾಗೂ ಬೌದ್ಧಿಕ ಚಟುವಟಿಕೆಗಳನ್ನು ಈ ವಾಸನೆಗಳು ನಿಯಂತ್ರಿಸುತ್ತವೆ. ಆದುದರಿಂದ ವಾಸನೆಗಳಿಗೆ ತಕ್ಕಂತೆ ನಮ್ಮ ಗುಣ ನಡತೆಗಳು. ಸಮಷ್ಟಿ ವಾಸನೆಯನ್ನು ಮೂಲ ಪ್ರಕೃತಿ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಇರುವ ಅದಕ್ಕೆ ಅವ್ಯಕ್ತ ಎಂದು ಹೆಸರು. 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಪ್ರಪಂಚದ ಜ್ಞಾನವನ್ನು ನಮಗೆ ತಂದುಕೊಡುವವು. ಕರ್ಮೇಂದ್ರಿಯಗಳ ಮೂಲಕ ನಾವು ಆಂತರಿಕ ಪ್ರತಿಕ್ರಿಯೆಗಳನ್ನು ಹೊರಕ್ಕೆ ವ್ಯಕ್ತಪಡಿಸುವೆವು. ಮನಸ್ಸು ಎಲ್ಲಾ ಇಂದ್ರಿಯಗಳ ಮೂಲಕ ಒಳಗೆ ಬರುವ ಜ್ಞಾನವನ್ನು ಗ್ರಹಿಸುವುದು ಮನಸ್ಸು. ಅದು ಇಂದ್ರಿಯಗಳ ಮೂಲಕ ಪ್ರಪಂಚದ ಜ್ಞಾನವನ್ನು ಪಡೆಯುವುದು ಮಾತ್ರವಲ್ಲ, ಬುದ್ಧಿಯ ಪ್ರತಿಕ್ರಿಯೆಗಳನ್ನು ಇಂದ್ರಿಯಗಳ ಮೂಲಕ ಅಂದರೆ ಕರ್ಮೇಂದ್ರಿಯಗಳ ಮೂಲಕ ಹೊರಗೆ ವ್ಯಕ್ತಗೊಳಿಸುವುದು. ಮನುಷ್ಯನ ವ್ಯಕ್ತಿತ್ವವು ಮನಸ್ಸಿನ ಮೂಲಕವೇ ವ್ಯಕ್ತಗೊಳ್ಳುವುದು. ಪಂಚ ಇಂದ್ರಿಯ ಗೋಚರಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ನಮ್ಮ ಇಂದ್ರಿಯಗಳಿಗೆ ವಿಷಯಗಳು. ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಮೂಗಿಗೆ ವಾಸನೆ ಮತ್ತು ಚರ್ಮಕ್ಕೆ ಸ್ಪರ್ಶ. ಹೀಗೆ ಪಂಚಭೂತಗಳಿಂದ ಕೂಡಿದ ಪ್ರಪಂಚವೇ ಪಂಚ ಇಂದ್ರಿಯ ಗೋಚರಗಳು. ಹೀಗೆ ಒಟ್ಟು 24 ಅಂಶಗಳು ಕ್ಷೇತ್ರ ಎಂದೆನಿಸಿಕೊಳ್ಳುತ್ತವೆ. ಸಾಂಖ್ಯರೂ ಕೂಡ ಈ 24 ಅಂಶಗಳನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಶ್ರೀಕೃಷ್ಣನು ಅಲ್ಲಿಗೇ ನಿಲ್ಲಿಸದೆ ಅಂತಃಕರಣದ ವಿಕಾರಗಳನ್ನು ಅವುಗಳ ಜೊತೆ ಸೇರಿಸುತ್ತಾನೆ. ಇಚ್ಛಾ, ದ್ವೇಷ, ಸುಖ, ದುಃಖ, ಕಾರ್ಯಕಾರಣ ಸಂಘಾತ,
ಚೇತನಾವೃತ್ತಿ, ಧೃತಿ ಮುಂತಾದ ಅಂತಃಕರಣ ವಿಶೇಷಗಳನ್ನು ಕ್ಷೇತ್ರದಲ್ಲಿ ಸೇರಿಸಿಬಿಟ್ಟಿದ್ದಾನೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಕ್ಷೇತ್ರವೆಂದರೆ ಸ್ಥೂಲ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳು ಮಾತ್ರವಲ್ಲ, ಮನಸ್ಸು ಮತ್ತು ಬುದ್ಧಿಯ ವಿಕಾರಗಳನ್ನೂ ಅದು ಒಳಗೊಂಡಿದೆ. ಆತ್ಮನಿಗಿಂತ ಬೇರೆಯಾದ ಎಲ್ಲವೂ ಕ್ಷೇತ್ರಕ್ಕೆ ಸಂಬಂಧಪಟ್ಟವು. ಪ್ರಾಪಂಚಿಕ ವಸ್ತುಗಳನ್ನು ನಮಗಿಂತ ಬೇರೆಯಾಗಿ ನಾವು ನೋಡುವ ಹಾಗೆಯೇ ಮಾನಸಿಕ ಮತ್ತು ಬೌದ್ಧಿಕ ವಿಕಾರಗಳನ್ನು ನಮಗಿಂತ ಬೇರೆಯಾಗಿ ನೋಡುತ್ತೇವೆ. ಆದುದರಿಂದ ದೃಶ್ಯ ಪ್ರಪಂಚವೆಲ್ಲವೂ ಕ್ಷೇತ್ರಕ್ಕೆ ಸೇರಿದವು. ಹೀಗೆ ದೃಶ್ಯ ಪ್ರಪಂಚವನ್ನು ಕ್ಷೇತ್ರವೆಂದು, ದೃಕ್ ಸ್ವರೂಪನಾದ ಆತ್ಮನನ್ನು ಕ್ಷೇತ್ರಜ್ಞನೆಂದು ಇಲ್ಲಿ ಕರೆಯಲಾಗಿದೆ. ಆತ್ಮನನ್ನು ಅನಾತ್ಮಗಳಿಗಿಂತ ಬೇರೆಯಾಗಿ ತಿಳಿಯುವುದೇ ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ಅನಾತ್ಮಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು. ಅನಾತ್ಮಗಳನ್ನು ಇಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಿಸಿದ್ದಾನೆ ಪರಮಾತ್ಮ. ಮುಂದಿನ 5 ಶ್ಲೋಕಗಳಲ್ಲಿ ಪರಮಾತ್ಮನು 20 ಜ್ಞಾನ ಸಾಧನೆಗಳನ್ನು ಒಂದು ಪಟ್ಟಿ ಮಾಡಿಕೊಡುತ್ತಾನೆ. ಕ್ಷೇತ್ರಜ್ಞನನ್ನು ತಿಳಿಯಬೇಕಾದರೆ ಈ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಅಂತಃಕರಣದ ಶುದ್ಧಿಯ ಮೂಲಕವೇ ಆತ್ಮಜ್ಞಾನವನ್ನು ಗಳಿಸಲು ಸಾಧ್ಯ. ಆದುದರಿಂದ ಕ್ಷೇತ್ರಜ್ಞನ ಕುರಿತಾಗಿ ಹೇಳುವ ಮೊದಲು ಅಂತಃಕರಣದ ತಯಾರಿಗಾಗಿ 20 ಜ್ಞಾನ ಸಾಧನೆಗಳನ್ನು ಪರಮಾತ್ಮನು ಇಲ್ಲಿ ಕೊಟ್ಟಿದ್ದಾನೆ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಹೆಮ್ಮೆ ಇಲ್ಲದಿರುವುದು, ತಾನು ಧರ್ಮಿಷ್ಠನೆಂದು ಹೊರಗೆ ತೋರಿಸಿಕೊಳ್ಳದೇ ಇರುವುದು, ಜೀವಿಗಳನ್ನು ಹಿಂಸಿಸದೇ ಇರುವುದು, ಕ್ಷಮಾಗುಣ, ಸರಳ ಸ್ವಭಾವ, ಗುರು ಸೇವೆ, ಶುಚಿಯಾಗಿರುವುದು, ಮೋಕ್ಷ ಮಾರ್ಗದಿಂದ ಕದಲದೇ ಇರುವುದು ಮತ್ತು ಆತ್ಮ ಸಂಯಮ. ಅಂತಃಕರಣ ಶುದ್ಧಿಗೆ ಅಗತ್ಯವಿರುವ 20 ಗುಣಗಳನ್ನು ಪರಮಾತ್ಮನು ಹೇಳಲಾರಂಭಿಸುತ್ತಾನೆ. ಅಮಾನಿತ್ವ ಎಂದರೆ ಹೆಮ್ಮೆ ಪಡದೇ ಇರುವುದು. ಅದಂಭಿತ್ವ ಎಂದರೆ ತಾನು ಧರ್ಮಿಷ್ಠನೆಂದು, ತಾನು ದೊಡ್ಡ ವ್ಯಕ್ತಿ ಎಂದು ಹೊರಗೆ ತೋರಿಸಿಕೊಳ್ಳದೇ ಇರುವುದು. ಅನ್ಯ ಜೀವಿಗಳಿಗೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ನೋವನ್ನು ಉಂಟು ಮಾಡದಿರುವುದು ಅಹಿಂಸೆಯು. ಎಲ್ಲ ದುಃಖಗಳನ್ನು ಯಾವ ಪ್ರತಿಕ್ರಿಯೆಯೂ ಇಲ್ಲದೆ ಸಹಿಸುವ ಗುಣ ಕ್ಷಮಾಗುಣ. ರುಜುಭಾವವೆಂದರೆ ಸರಳ ಸ್ವಭಾವ. ಗುರುಗಳ ಸೇವೆಯನ್ನು ಮಾಡುವುದು ಎಂದರೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅವರಿಗೆ ಶರಣಾಗತರಾಗುವುದು. ಶುಚಿತ್ವವು ಬಾಹ್ಯ ಶುಚಿತ್ವವನ್ನು ಮತ್ತು ಆಂತರಿಕ ಶುಚಿತ್ವವನ್ನು ಒಳಗೊಂಡಿದೆ. ಮೋಕ್ಷ ಸಾಧನೆಯ ಮಾರ್ಗವನ್ನು ಎಷ್ಟು ಕಷ್ಟವಾದರೂ ಬಿಡುವುದಿಲ್ಲ ಎಂಬ ದೃಢ ನಿಶ್ಚಯವೇ ಸ್ಥೈರ್ಯ. ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳ ಹತೋಟಿಯೇ ಆತ್ಮ ಸಂಯಮವು. ಮುಂದುವರಿಸುತ್ತಾ, ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯ ವಿಷಯಗಳ ಭೋಗದಲ್ಲಿ ವಿರಕ್ತಿ, ಅಹಂಕಾರವಿಲ್ಲದಿರುವುದು, ಹುಟ್ಟು ಸಾವು, ಮುಪ್ಪು ಬೇನೆಗಳಲ್ಲಿರುವ ದುಃಖ ದೋಷವನ್ನು ಮನಸ್ಸಿಗೆ ತಂದುಕೊಳ್ಳುತ್ತಿರುವುದು. ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯ, ಇದರ ಅರ್ಥ ವಿಷಯಗಳಿಂದ ಓಡಿ ಹೋಗುವುದಲ್ಲ, ಅವುಗಳ ಮಧ್ಯೆಯೇ ಇದ್ದು ಅವುಗಳಲ್ಲಿ ತಾನು ಬಯಸುವ ಸುಖವಿಲ್ಲ ಎಂದೆಣಿಸುವುದು. ಇದು ನಿಜವಾದ ವೈರಾಗ್ಯ. ವಸ್ತುಗಳಿಂದ ದೂರವಿದ್ದು ಮಾನಸಿಕವಾಗಿ ಅದನ್ನು ಬಯಸುವುದಾದರೆ ಅದು ಮಿಥ್ಯಾಚಾರಿಯ ಜೀವನವಾಗುತ್ತದೆ ಎಂದು 3ನೇ ಅಧ್ಯಾಯದಲ್ಲಿ ಪರಮಾತ್ಮನು ಹೇಳಿದ್ದಾನೆ. ಇನ್ನು ಅಹಂಕಾರವನ್ನು ಬಿಡುವುದು. ನಿದ್ದೆಯಲ್ಲಿ ಅಹಂಕಾರಕ್ಕೆ ಅಸ್ತಿತ್ವವಿಲ್ಲ. ನಾವು ಎದ್ದ ಕೂಡಲೇ ನಮ್ಮ ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ನಾನು ಎಂಬ ಭಾವನೆ ಬರುವುದರಿಂದ ಇದನ್ನೇ ಅಹಂಕಾರ ಎಂದು ಹೇಳುವುದು. ಉಪಾಧಿಗಳಲ್ಲಿ ಇರುವ ಈ ಅಭಿಮಾನವನ್ನು ಬಿಡುವುದೆಂದರೆ ನಾವು ನಮ್ಮ ಸ್ವರೂಪದಲ್ಲಿ ನಿಂತಂತೆ. ಗದ್ದೆಯಲ್ಲಿ ವ್ಯವಸಾಯ ಮಾಡುವ ಮೊದಲು ಕಳೆಗಿಡಗಳನ್ನು ಕಿತ್ತ ಹಾಗೆ ಇದು. ಜನ್ಮ, ಮರಣ, ಮುಪ್ಪು ಮತ್ತು ವ್ಯಾಧಿಗಳ ದುಃಖವನ್ನು ಮೇಲಿಂದ ಮೇಲೆ ಮನಸ್ಸಿಗೆ ತಂದುಕೊಳ್ಳಬೇಕು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದರೆ ಅದಕ್ಕೆ ಅದು ಬಯಸುವ ವಸ್ತುಗಳ ದೋಷ ದರ್ಶನವನ್ನು ಮಾಡಿಸಬೇಕು. ಪ್ರಾಪಂಚಿಕ ಸುಖ ಭೋಗಗಳನ್ನು ಅದು ಮತ್ತೆ ಮತ್ತೆ ಬಯಸುತ್ತದೆ. ಶರೀರವೇ ನಾನು ಎಂದು ತಿಳಿದು ತನ್ನ ಶರೀರದ ಸುಖಕ್ಕಾಗಿ ಅದು ಏನೆಲ್ಲ ಸುಖ ಭೋಗಗಳನ್ನು ಬಯಸುತ್ತದೆ.
ಮನಸ್ಸಿಗೆ ಶರೀರದ ಬಗ್ಗೆ ಇರುವ ವ್ಯಾಮೋಹವನ್ನು ತೆಗೆಯಬೇಕಾದರೆ ಅದಕ್ಕೆ ಶರೀರವೆಂದರೆ ಏನು ಎಂಬ ಸರಿಯಾದ ಜ್ಞಾನವನ್ನು ಕೊಡಬೇಕು. ಅದರ ಹುಟ್ಟು, ಅದರ ಬೆಳವಣಿಗೆ, ಅದಕ್ಕೆ ಬರುವ ರೋಗ ರುಜಿನಗಳು, ವೃದ್ಧಾಪ್ಯ ಮತ್ತು ಸಾವು ಇವೆಲ್ಲದರ ಬಗ್ಗೆ ಮನಸ್ಸು ಚಿಂತಿಸುವುದಾದರೆ ಅದು ಶರೀರದ ಮೇಲಿರುವ ವ್ಯಾಮೋಹವನ್ನು ಖಂಡಿತವಾಗಿಯೂ ಬಿಡುವುದು. ಮೇಲಿಂದ ಮೇಲೆ ನೋವು ಬೇನೆಗಳೇ ಶರೀರದ ಮೂಲಕ ನಮಗೆ ಸಿಗುವುದು. ಈ ರೀತಿಯ ವಿಚಾರವನ್ನು ಮನಸ್ಸಿಗೆ ಯಾವಾಗಲೂ ಕೊಡುತ್ತಿರಬೇಕು. ಮುಂದುವರಿಸುತ್ತಾ, ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಶೋ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಶೋ. ಹೆಂಡಿರು, ಮಕ್ಕಳು, ಮನೆ, ಮಾರು ಮುಂತಾದವುಗಳಲ್ಲಿ ಸಂಘವನ್ನು ಇಟ್ಟುಕೊಳ್ಳದೇ ಇರುವುದು ಮತ್ತು ಅವುಗಳೇ ತಾನೆಂದು ಅಭಿಮಾನ ಪಡೆದಿರುವುದು, ಬೇಕಾದದ್ದು ದೊರೆತರೂ ಬೇಡವಾದದ್ದು ಬಂದೊದಗಿದರೂ ಏರುಪೇರಿಲ್ಲದೆ ಸಮಚಿತ್ತದಿಂದಿರುವುದು. ಆಸಕ್ತಿ, ಪ್ರಾಪಂಚಿಕ ವಸ್ತುಗಳಲ್ಲಿ ಸುಖವಿದೆ ಎಂದು ತಿಳಿದು ಅವನ್ನು ಬಯಸುವುದು ಮನಸ್ಸಿನ ಸ್ವಾಭಾವಿಕ ಗುಣ. ತಾನು ಬಯಸಿದ ವಸ್ತುಗಳ ಮೇಲೆ ಅದು ಸಂಘವನ್ನು ಗಳಿಸುವುದು. ಅರ್ಥಾತ್ ತಾನು ಬಯಸಿದ ವಸ್ತುವನ್ನು ಅದು ಪ್ರಾಪ್ತಿಯಾದ ಮೇಲೆ ಅದು ತನ್ನದು ಎಂದು ಭಾವಿಸುವುದು. ಈ ಸಂಘದೋಷದಿಂದಲೇ ಮನಸ್ಸು ಅಶಾಂತಿ, ದುಃಖಗಳನ್ನು ಮಾಡಿಕೊಳ್ಳುವುದು. ಉದಾಹರಣೆಗೆ, ಬೆಂಕಿಯು ತಾನಾಗಿ ಯಾವ ವಸ್ತುವನ್ನು ಸುಡುವುದಿಲ್ಲ. ಆದರೆ ನಾನು ನನ್ನ ನೆರಳನ್ನು ಬೆಂಕಿಯಲ್ಲಿ ಇಡುವುದಾದರೆ ಆಗ ಬೆಂಕಿಯ ಸಂಘದಿಂದ ನಾನು ನನ್ನ ಬೆರಳನ್ನು ಬೆಂಕಿಯಲ್ಲಿ ಇಡುವುದಾದರೆ ಆಗ ಬೆಂಕಿಯ ಸಂಘದಿಂದ ನನ್ನ ಕೈ ಸುಡುವುದು. ಹೆಂಡತಿ, ಮಕ್ಕಳು, ಮನೆ, ಮಾರು ಮುಂತಾದವುಗಳಲ್ಲೂ ಮನಸ್ಸನ್ನು ಅಂಟಿಸಿಕೊಳ್ಳದಿರಬೇಕು. ಯಾವುದೇ ವಸ್ತುವಿನ ಬಗ್ಗೆ ಅಥವಾ ಜೀವಿಗಳ ಬಗ್ಗೆ ಹೆಚ್ಚಿನ ಪ್ರೇಮವು ವಿನಾಶಕಾರಿಯಾದುದು. ಅವುಗಳೊಂದಿಗೆ ನಾವು ಹೆಚ್ಚಿನ ತಾದಾತ್ಮ್ಯವನ್ನು ಗಳಿಸಿರುವುದಾದರೆ ಅವುಗಳಿಗೆ ಏನಾದರೂ ಆದರೆ ಆಗ ನಮ್ಮ ಮನಸ್ಸಿಗೆ ಅಶಾಂತಿಯಾಗುವುದು. ಹೆಂಡತಿ, ಮಕ್ಕಳನ್ನು ಪ್ರೀತಿಸಬಾರದೆಂದಲ್ಲ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ಮಿತವಾಗಿರಬೇಕು. ನಿತ್ಯವೂ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳುವುದು, ಅಂದರೆ ತಾನು ಬಯಸಿದ್ದು ಬಂದರೂ, ತಾನು ಬಯಸಿದ್ದಕ್ಕೆ ವಿರುದ್ಧವಾದದ್ದು ಬಂದರೂ, ಪ್ರಿಯ ಅಪ್ರಿಯ ಘಟನೆಗಳಲ್ಲಿ, ಇಷ್ಟ ಅನಿಷ್ಟವಾದ ಪ್ರಾಪ್ತಿಗಳಲ್ಲಿ ಮನಸ್ಸು ಕುಣಿಯುವುದು ಸಹಜ. ಆದರೆ ಅದು ಶಾಂತಿಯ ಜೀವನವಲ್ಲ. ಮನಸ್ಸಿಗೆ ಸ್ವಲ್ಪ ಶಿಕ್ಷಣವನ್ನು ಕೊಡುವುದಾದರೆ ಅದು ಜೀವನದಲ್ಲಿ ದ್ವಂದ್ವಗಳನ್ನು ಎದುರಿಸುವ ಸಮಯದಲ್ಲಿ ಒಂದೇ ರೀತಿ ಇರುವುದು. ಇದು ಶಾಂತಿಯ ಜೀವನ. ಮನಸ್ಸು ಸಮಾಧಾನವಾಗಿರುವಾಗ ಆಂತರಿಕ ಸ್ಫೂರ್ತಿಯು ನಮಗೇ ತಿಳಿಯದ ರೀತಿಯಲ್ಲಿ ಹೊರಗೆ ಚಿಮ್ಮುತ್ತಿರುತ್ತದೆ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತ್ಯರ್ಜನ ಸಂಸದಿ. ಅನನ್ಯ ಯೋಗದಿಂದ ಕೂಡಿದ ನನ್ನ ಮೇಲಿನ ಅವ್ಯಭಿಚಾರಿಣಿ ಭಕ್ತಿ ಏಕಾಂತ ಸ್ಥಳದಲ್ಲಿರುವುದು, ಜನರ ಗುಂಪು ಸೇರಿರುವ ಕಡೆ ಸೇರದಿರುವುದು. ಮೇಲೆ ಹೇಳಿರುವ ಗುಣಗಳನ್ನು ನಿಷ್ಠೆಯಿಂದ ಯಾರು ಬೆಳೆಸಿಕೊಳ್ಳುತ್ತಾನೋ ಅಂಥವನ ಅಂತಃಕರಣವು ತನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಸಾಮಾನ್ಯರಂತೆ ಕಳೆದುಕೊಳ್ಳದೆ ಒಳಗೆ ಶೇಖರಿಸಿಟ್ಟುಕೊಳ್ಳುತ್ತದೆ. ಹೀಗೆ ಶೇಖರಿಸಿಕೊಂಡ ಶಕ್ತಿಯು ಒಳ್ಳೆಯ ರೀತಿಯಲ್ಲಿ ವಿನಿಯೋಗವಾಗಬೇಕು. ಅದಕ್ಕಾಗಿ ಪರಮಾತ್ಮನು ಭಕ್ತಿಯನ್ನು ಮಾಡುವುದರ ಮೂಲಕ ಅದನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾನೆ. ಅನನ್ಯ ಯೋಗದಿಂದ ಕೂಡಿದ ಅವ್ಯಭಿಚಾರಿಣಿ ಭಕ್ತಿ ಎಂದರೆ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು ಏಕಾಗ್ರತೆಯಾಗುತ್ತದೆ. ಈ ಏಕಾಗ್ರತೆಯು ಎರಡು ರೀತಿಯಲ್ಲಿ ನಷ್ಟವಾಗುವುದು. ಒಂದು, ಮನಸ್ಸು ಚಂಚಲಗೊಳ್ಳುವುದರಿಂದ. ಎರಡನೆಯದು, ಅದು ಚಿಂತಿಸುತ್ತಿರುವ ವಸ್ತುವನ್ನು ಬದಲಾಯಿಸುವುದರಿಂದ. ಇವೆರಡಕ್ಕೂ ಸ್ಥಿರವಾಗಿರಬೇಕು. ಆಗ ಮಾತ್ರ ಪೂರ್ಣ ರೀತಿಯ ಏಕಾಗ್ರತೆ ಸಾಧ್ಯ. ಇದನ್ನೇ ಅನನ್ಯ ಯೋಗದ ಭಕ್ತಿ ಅಥವಾ ಅವ್ಯಭಿಚಾರಿಣಿ ಭಕ್ತಿ ಎಂದು ಕರೆಯುವುದು. ಸಾಮಾನ್ಯವಾಗಿ ನಾವು ಮಾಡುವ ಭಕ್ತಿಯು ತದ್ವಿರುದ್ಧವಾಗಿರುವುದು. ನಮ್ಮ ದೇವರುಗಳು ಪ್ರತಿನಿತ್ಯವೂ ಬದಲಾಗುತ್ತಲೇ ಇರುತ್ತಾರೆ. ಹಾಗಾಗಿ ಮನಸ್ಸಿನ ಏಕಾಗ್ರತೆಗೂ ಭಂಗ ಬರುತ್ತದೆ. ಅದಕ್ಕಾಗಿ ಪರಮಾತ್ಮನು ಇಲ್ಲಿ ಹೇಳಿರುವುದು, ಮನಸ್ಸು ಬುದ್ಧಿಯು ಆತ್ಮನಲ್ಲೇ ನಿಷ್ಠೆಯನ್ನು ಪಡೆಯುವಂತೆ ಮಾಡು ಎಂದು. ಆಗ ಮಾತ್ರ ಸಾಧನೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದು. ಮನಸ್ಸಿನಲ್ಲಿ ಅನ್ಯ ವಸ್ತುಗಳ ಚಿಂತನೆ ಇರಬಾರದು.
ಅಂದರೆ ಮಾತ್ರ ಅದು ಆತ್ಮಚಿಂತನೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು. ಸಾಧಕರು ಇದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಪಕ್ವವಾದ ಮನಸ್ಸು ಮಾತ್ರ ನಾನಾ ರೀತಿಯ ವಿಷಯ ಚಿಂತನೆಗಳ ಮೂಲಕ ತನ್ನ ಸ್ಥಿರತೆಯನ್ನು ಕಳೆದುಕೊಳ್ಳುವುದು. ಪರಮಾತ್ಮನು ಇಲ್ಲಿ ಹಾಗೆ ಮಾಡಿಕೊಳ್ಳಬಾರದು ಎಂದು ಎಚ್ಚರಿಸುತ್ತಿದ್ದಾನೆ. ಅನನ್ಯ ಯೋಗದ ಮೂಲಕ ಭಕ್ತಿಯನ್ನು ಮಾಡಬೇಕು ಎಂದು ಒತ್ತಿ ಹೇಳುತ್ತಿದ್ದಾನೆ. ಅಷ್ಟು ಹೇಳಿಯೂ ಅವನ ಮನಸ್ಸಿಗೆ ತೃಪ್ತಿಯಾಗದುದಕ್ಕೆ ಅವ್ಯಭಿಚಾರಿ ರೀತಿಯ ಭಕ್ತಿಯನ್ನು ಮಾಡಬೇಕು ಎಂದು ಹೇಳಿದ್ದಾನೆ. ನಮ್ಮ ಆಂತರಿಕ ಶಕ್ತಿ ಸಾಮರ್ಥ್ಯವನ್ನು ಸುಮ್ಮನೆ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುವುದಕ್ಕೆ ವ್ಯಭಿಚಾರ ಎಂದು ಹೆಸರು. ಮಾನಸಿಕ ಅಂತಃಸತ್ವವನ್ನು ಹೀಗೆ ಹಾಳು ಮಾಡಿಕೊಳ್ಳದೆ ಆತ್ಮಚಿಂತನೆಯಲ್ಲೇ ಅದನ್ನು ಉಪಯೋಗಿಸಿಕೊಳ್ಳುವುದಾದರೆ ಅದು ಅವ್ಯಭಿಚಾರಿ ಭಕ್ತಿಯಾಗುವುದು. ಸಾಧಕನಾದವನು ಒಂದೇ ದೇವರನ್ನು ತನ್ನ ಇಷ್ಟ ದೇವತೆಯಾಗಿಟ್ಟುಕೊಂಡು ಸಾಧನೆ ಮಾಡಬೇಕು. ಸಿಕ್ಕಿದ ದೇವರುಗಳನ್ನೆಲ್ಲ ಕೂಡಿ ಹಾಕಿಕೊಂಡು ಪೂಜಿಸುವುದರಿಂದ ಹೆಚ್ಚಿನ ಪ್ರಯೋಜನವೇನೂ ಆಗಲಾರದು. ಇಂತಹ ಸಾಧನೆಯನ್ನು ಅಭ್ಯಸಿಸಬೇಕಾದರೆ ಸಾಧಕನು ಒಂದು ಏಕಾಂತ ಸ್ಥಳವನ್ನು ಆಯ್ದುಕೊಳ್ಳಬೇಕು. ಮಾತ್ರವಲ್ಲ, ಜನರ ಗುಂಪು ಸೇರಿರುವ ಕಡೆ ತಾನಿರಬಾರದು. ವ್ಯಕ್ತಿತ್ವವು ವಿಕಸನಗೊಂಡ ಹಾಗೆ ಸಾಧನೆಯು ತೀವ್ರವಾಗುವುದು. ಆಗ ಸ್ವಾಭಾವಿಕವಾಗಿಯಾದರೂ ಸಾಧಕನು ಏಕಾಂತವನ್ನು ಬಯಸುತ್ತಾನೆ. ಒಬ್ಬ ಕವಿಯಾಗಲಿ, ಒಬ್ಬ ಕಲೆಗಾರನಾಗಲಿ ಅಥವಾ ವಿಜ್ಞಾನಿಯಾಗಲಿ ಪ್ರತಿಯೊಬ್ಬರೂ ತಮ್ಮ ಸಾಧನೆಯ ಕ್ಷೇತ್ರದಲ್ಲಿ ಮುಂದುವರಿದಂತೆ ಅವರು ಏಕಾಂತ ಸ್ಥಳವನ್ನು ಆರಿಸುತ್ತಾರೆ. ಸಾಧಕನ ಮನಸ್ಸು ಕೂಡ ಕಾಲ ಕಳೆದಂತೆ ಅದು ಹೆಚ್ಚು ಹೆಚ್ಚು ಅಂತರ್ಮುಖವಾಗುವುದು. ಅಲ್ಲಿಂದ ಮುಂದೆ ಅವನು ತನ್ನ ಅನುಭವ ಪ್ರಪಂಚದಲ್ಲೇ ಏಕಾಂಗಿಯಾಗಿ ಬದುಕುತ್ತಾನೆ. ಅನ್ಯ ವಿಚಾರಗಳು ಮನಸ್ಸಿಗೆ ಬರುವುದನ್ನು ಅವನು ದ್ವೇಷಿಸುತ್ತಾನೆ. ಹೀಗೆ ಮಾನಸಿಕವಾಗಿ ಅವನು ಏಕಾಂತವನ್ನು ಬಯಸುತ್ತಾನೆ. ವಿವಿಕ್ತ ದೇಶವನ್ನು ಸೇವಿಸುವುದು ಮತ್ತು ಏಕಾಂತವನ್ನು ಬಯಸುವುದು ಎಂದರೆ ಪ್ರಪಂಚವನ್ನು ಬಿಟ್ಟು ಓಡಿ ಹೋಗುವುದಲ್ಲ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅಧ್ಯಾತ್ಮ ಜ್ಞಾನದಲ್ಲಿಯೇ ಯಾವಾಗಲೂ ಮನಸ್ಸನ್ನಿಡುವುದು, ತತ್ವಜ್ಞಾನದ ಪ್ರಯೋಜನವಾದ ಮೋಕ್ಷವನ್ನು ಕುರಿತು ಚಿಂತಿಸುತ್ತಿರುವುದು, ಹೀಗೆ ಇವಿಷ್ಟು ಜ್ಞಾನವೆನಿಸುವುದು. ಇದಕ್ಕಿಂತ ಬೇರೆಯಾದದ್ದು ಯಾವುದಿದೆಯೋ ಅದು ಅಜ್ಞಾನವೆನಿಸುವುದು. ಈ ಶ್ಲೋಕದಲ್ಲಿ ಪುನಃ ಸಾಧನೆಗಳನ್ನು ಪರಮಾತ್ಮನು ಹೇಳುತ್ತಾನೆ. ಅಧ್ಯಾತ್ಮ ಜ್ಞಾನದಲ್ಲೇ ಮನಸ್ಸನ್ನಿಟ್ಟುಕೊಳ್ಳುವುದು ಮತ್ತು ಮೋಕ್ಷವು ಪ್ರಾಪ್ತಿಯಾಗುವ ತನಕ ಸಾಧನೆಯನ್ನು ಬಿಡದಿರುವುದು, ಇವೇ ಆ ಎರಡು ಸಾಧನೆಗಳು. ಅಧ್ಯಾತ್ಮ ಜ್ಞಾನದಲ್ಲಿ ಯಾವಾಗಲೂ ಮನಸ್ಸನ್ನಿಡುವುದು ಎಂದರೆ ತತ್ವಜ್ಞಾನವು ಕೇವಲ ಓದಿ ತಿಳಿಯುವಂತಹದ್ದಲ್ಲ. ಜೀವನದಲ್ಲಿ ಅದು ಹಾಸುಹೊಕ್ಕಾಗಿ ಬರಬೇಕು. ಆತ್ಮನು ಮಾತ್ರ ಸತ್ಯ, ಬಾಕಿಯೆಲ್ಲವೂ ಮಿಥ್ಯ ಎಂಬುದನ್ನು ನಿತ್ಯ ಜೀವನದ ಉಸಿರಾಗಿಸಿಕೊಳ್ಳಬೇಕು. ಮೋಕ್ಷವನ್ನು ಕುರಿತು ಚಿಂತಿಸುವುದು ಎಂದರೆ ಸಿದ್ಧಿಯ ಬಗ್ಗೆ ಮನಸ್ಸು ಸದಾ ಚಿಂತಿಸುತ್ತಿರುವುದಾದರೆ ಸಾಧನೆಯಲ್ಲಿ ಎಲ್ಲೂ ನಾವು ಎಡವಿ ಬೀಳುವುದಿಲ್ಲ. ಸಾಧನೆಯ ಮಾರ್ಗದಲ್ಲಿ ಎಷ್ಟು ಅಡೆತಡೆಗಳು ಬಂದರೂ ಮೋಕ್ಷ ಸಾಧನೆಯೊಂದೇ ನನ್ನ ಮುಖ್ಯ ಧ್ಯೇಯ ಎಂಬ ಸ್ಮರಣೆ ಸದಾ ನಡೆಯುತ್ತಿದ್ದರೆ ನಿರ್ಭಯವಾಗಿ ಮುಂದೆ ಸಾಗಬಹುದು. ಆದುದರಿಂದ ಧ್ಯೇಯ ಚಿಂತನೆ ಮನಸ್ಸಿನಲ್ಲಿ ಸದಾ ನಡೆಯುತ್ತಿರಬೇಕು. ಮೇಲೆ ಹೇಳಿರುವ 20 ಗುಣಗಳನ್ನು ಪರಮಾತ್ಮನು ಜ್ಞಾನ ಸಾಧನೆಗಳೆಂದು ಹೆಸರಿಸುತ್ತಾನೆ. ಏಕೆಂದರೆ ಇವು ಆತ್ಮಜ್ಞಾನವನ್ನು ಗಳಿಸುವಲ್ಲಿ ಸಹಾಯವಾಗುತ್ತದೆ. ಉದಾಹರಣೆಗೆ, ಬೆಂಗಳೂರಿಂದ ಮದ್ರಾಸಿಗೆ ಹೊರಟು ನಿಂತ ರೈಲುಗಾಡಿಯನ್ನು ಅಥವಾ ಚೆನ್ನೈಗೆ ಹೊರಟು ನಿಂತ ರೈಲುಗಾಡಿಯನ್ನು ಉದ್ದೇಶಿಸಿ ಮದ್ರಾಸು ಹೊರಡಲು ತಯಾರಾಗಿದೆ ಎಂದು ನಾವು ಹೇಳುವುದಿಲ್ಲವೇ? ಮದ್ರಾಸಿಗೆ ಹೋಗುವ ಗಾಡಿಯನ್ನೇ ಮದ್ರಾಸು ಎಂದು ಹೆಸರಿಸುತ್ತೇವೆ. ಅದೇ ರೀತಿ ಆತ್ಮಜ್ಞಾನಕ್ಕೆ ಸಹಾಯವಾಗುವ ಗುಣಗಳನ್ನು ಇಲ್ಲಿ ಪರಮಾತ್ಮನು ಜ್ಞಾನ ಎಂದು ಕರೆದಿರುವುದು. ಹಾಗಿದ್ದರೆ ಜ್ಞೇಯವು ಯಾವುದು? ಅದರ ಬಗ್ಗೆ ಈಗ ಕೇಳಿ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಯಾವುದನ್ನು ಜ್ಞೇಯವೆಂದು ಹೇಳುತ್ತಾರೋ ಅದನ್ನು ಈಗ ಹೇಳುವೆನು. ಅದನ್ನು ತಿಳಿಯುವುದರಿಂದ ಮನುಷ್ಯನು ಅಮೃತನಾಗುತ್ತಾನೆ.
ಆದಿ ಇಲ್ಲದ ಸತ್ ಮತ್ತು ಅಸತ್ ಎರಡೂ ಅಲ್ಲದ ಪರಬ್ರಹ್ಮವು ಅದು. ಜ್ಞೇಯವನ್ನು ಹೇಳುತ್ತೇನೆ ಎಂದು ಪರಮಾತ್ಮನು ಈ ಶ್ಲೋಕವನ್ನು ಆರಂಭಿಸುತ್ತಾನೆ. ಇದನ್ನು ತಿಳಿಯುವುದರಿಂದ ಮಾನವನು ಅಮೃತತ್ವವನ್ನು ಪಡೆಯುತ್ತಾನೆ ಎಂದು ಹೇಳುತ್ತಾನೆ. ಆತ್ಮನು ಶರೀರೋಪಾದಿಗಳಲ್ಲಿ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಳ್ಳುವುದರಿಂದ ಅವನು ಮರ್ತ್ಯನಾಗಿದ್ದಾನೆ. ಆತ್ಮನು ಈ ಶರೀರ ತಾದಾತ್ಮ್ಯಗಳನ್ನು ಬಿಟ್ಟು ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದಾದರೆ ಅವನು ಅಮೃತನಾಗುತ್ತಾನೆ. ಈ ಅಮೃತತ್ವವನ್ನು ಪಡೆಯುವುದೇ ನಮ್ಮೆಲ್ಲರ ಧ್ಯೇಯವಾಗಿದೆ. ಅನಾದಿಮತ್ ಅಂದರೆ ಅಧಿಷ್ಠಾನಕ್ಕೆ ಆದಿ ಇರಲು ಸಾಧ್ಯವಿಲ್ಲ, ಅಧ್ಯಸ್ಥವಾಗಿರುವುದಕ್ಕೆ ಮಾತ್ರ ಆದಿ ಮತ್ತು ಅಂತ್ಯ. ಪರಮಾತ್ಮನು ಪ್ರಪಂಚದ ಅಧಿಷ್ಠಾನನಾಗಿರುವುದರಿಂದ ಅವನನ್ನು ಅನಾದಿಮತ್ ಎಂದು ಹೇಳಿರುವುದು. ಕಾಲವು ಹುಟ್ಟಿರುವುದು ಅವನಿಂದಲೇ. ಆತ್ಮನು ಎಲ್ಲವನ್ನೂ ಬೆಳಗುವ ಚೈತನ್ಯವಾಗಿರುವುದರಿಂದ ಅವನನ್ನು ಬೆಳಗುವ ಚೈತನ್ಯ ಇನ್ನೊಂದಿಲ್ಲ. ಆತ್ಮನು ಆತ್ಮನಿಗೆ ವಿಷಯವಾಗುವುದಿಲ್ಲ. ಆದುದರಿಂದ ಅವನನ್ನು ಇದ್ದಾನೆ ಸತ್ ಅಥವಾ ಇಲ್ಲ ಅಸತ್ ಎಂದು ಹೇಳಲು ಸಾಧ್ಯವಿಲ್ಲ. ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲ ಎಂದು ಹೇಳಬೇಕಾದರೂ ಇರುವ ವಸ್ತು ನಾಮರೂಪವನ್ನು ಉಪಯೋಗಿಸಿಕೊಂಡೇ ಹೇಳಬೇಕಾಗುತ್ತದೆ. ಉದಾಹರಣೆಗೆ, ಮೊಲದ ಕೊಂಬು ಇಲ್ಲ ಅಥವಾ ಆಕಾಶ ಪುಷ್ಪ ಇಲ್ಲ ಎಂದು ನಾವು ಹೇಳಬಹುದು. ಆದರೆ ನಾವು ಉಪಯೋಗಿಸುವ ಶಬ್ದಗಳು ಪ್ರಪಂಚದಲ್ಲಿ ಇರುವಂತಹವುಗಳು. ಆಚಾರ್ಯ ಶಂಕರರ ಪ್ರಕಾರ ಆತ್ಮನು ನಿರ್ಗುಣನಾಗಿರುವುದರಿಂದ ಅವನನ್ನು ಸತ್ ಎನ್ನುವ ಹಾಗಿಲ್ಲ, ಮತ್ತು ಅವನು ಶರೀರಗಳ ಮೂಲಕ ವ್ಯಕ್ತಗೊಳ್ಳುವುದರಿಂದ ಅವನನ್ನು ಅಸತ್ ಎಂದು ಹೇಳಲಾಗುವುದಿಲ್ಲ. ಸಂಕ್ಷೇಪವಾಗಿ ಹೇಳುವುದಾದರೆ ಸತ್ ಮತ್ತು ಅಸತ್ ಇವೆರಡು ಬುದ್ಧಿಯ ವೃತ್ತಿಗಳು. ಆತ್ಮನು ಬುದ್ಧಿಯನ್ನು ಬೆಳಗುವವನು. ಆದುದರಿಂದ ಅವನನ್ನು ಸತ್ ಎಂದಾಗಲಿ ಅಸತ್ ಎಂದಾಗಲಿ ಹೇಳಲಾಗುವುದಿಲ್ಲ. ಈಗ ಜ್ಞೇಯ ವಸ್ತುವನ್ನು ವಿವರಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ಎಲ್ಲೆಲ್ಲಿಯೂ ಕೈಕಾಲುಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಣ್ಣು ತಲೆ ಮೋರೆಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಿವಿಗಳುಳ್ಳದ್ದು, ಅದು ಎಲ್ಲವನ್ನೂ ಆವರಿಸಿಕೊಂಡಿರುವುದು. ಅದೃಶ್ಯನಾದ ಪರಮಾತ್ಮನನ್ನು ದೃಶ್ಯ ವಸ್ತುಗಳ ಮೂಲಕ ವಿವರಿಸುವಾಗ ಆ ವಿವರಣೆಯು ಮಂದ ಮಧ್ಯಮ ಅಧಿಕಾರಿಗಳಿಗೂ ಅರ್ಥವಾಗುವಂತಿರುವುದು. ಇಲ್ಲಿ ಶ್ರೀಕೃಷ್ಣನು ಜ್ಞೇಯ ವಸ್ತುಗಳನ್ನು ಮನಸ್ಸಿಗೆ ಅರ್ಥವಾಗುವಂತೆ ವಿವರಿಸುತ್ತಿದ್ದಾನೆ. ಕೈಕಾಲುಗಳು ಜಡವಾಗಿದ್ದರೂ ಅವುಗಳಲ್ಲಿ ಚೈತನ್ಯ ಕಂಡುಬರುವುದು. ನಮ್ಮೆಲ್ಲರ ಕೈಕಾಲುಗಳಿಗೆ ಮತ್ತು ಎಲ್ಲ ಇಂದ್ರಿಯಗಳಿಗೆ ಚೈತನ್ಯ ಕೊಡುವುದು ಆ ಪರಬ್ರಹ್ಮ ಶಕ್ತಿ. ಆದುದರಿಂದ ಅವನಿಗೆ ಎಲ್ಲ ಕಡೆ ಕೈಕಾಲುಗಳು ಎಂದು ಇಲ್ಲಿ ವರ್ಣಿಸಲಾಗಿದೆ. ನಮ್ಮೆಲ್ಲರ ಕಣ್ಣು ತಲೆ ಮತ್ತು ಮುಖಗಳು ಅದೇ ಪರಬ್ರಹ್ಮನ ಸಾನ್ನಿಧ್ಯದಿಂದ ಚೇತನಗೊಳ್ಳುವವು. ಎಲ್ಲರಲ್ಲೂ ಇರುವ ಪರಮಾತ್ಮ ವಸ್ತುವು ಮಾತ್ರ ಒಂದೇ. ಆದುದರಿಂದ ಅವನು ಸರ್ವವನ್ನೂ ವ್ಯಾಪಿಸಿದ್ದಾನೆ ಎಂದು ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಪರಮಾತ್ಮನು ಶರೀರದ ಒಳಗೆ ಮಾತ್ರ ಇರಬಹುದು ಎಂದು ಯಾರಾದರೂ ತಿಳಿದುಕೊಳ್ಳಬಹುದು. ಈ ಸಂಶಯವನ್ನು ನಿವಾರಿಸುವುದಕ್ಕೋಸ್ಕರವೇ ಅದು ಎಲ್ಲವನ್ನೂ ಒಳಗೂ ಹೊರಗೂ ವ್ಯಾಪಿಸಿದೆ ಎಂದು ಹೇಳಿದೆ. ಋಗ್ವೇದದ ಪುರುಷ ಸೂಕ್ತದಲ್ಲಿ ಪರಮಾತ್ಮನನ್ನು ಇದೇ ಶಬ್ದಗಳಲ್ಲಿ ಸ್ತುತಿಸಲಾಗಿದೆ. ಮುಂದುವರಿಸುತ್ತಾ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಅದು ಸಕಲ ಇಂದ್ರಿಯಗಳ ಗುಣಗಳ ಮೂಲಕ ತೋರಿ ಬರುತ್ತಿರುವುದು. ಯಾವ ಇಂದ್ರಿಯಗಳು ಅದಕ್ಕೆ ಇರುವುದಿಲ್ಲ, ಯಾವ ವಸ್ತುಗಳ ಸಂಬಂಧವೂ ಅದಕ್ಕಿಲ್ಲ. ಅದು ಎಲ್ಲವನ್ನೂ ಧರಿಸಿರುವುದು. ಯಾವ ಗುಣಗಳು ಅದಕ್ಕಿರುವುದಿಲ್ಲ, ಗುಣಗಳನ್ನು ಅನುಭವಿಸುವುದು ಅದೇ. ಹೀಗೆ ಒಂದಕ್ಕೊಂದು ವಿರುದ್ಧವಾಗಿ ಕಾಣುವಂತಹ ಹೇಳಿಕೆಗಳ ಮೂಲಕ ಪರಮಾತ್ಮನನ್ನು ನಿರ್ದೇಶಿಸುವುದು ಶಾಸ್ತ್ರದ ಒಂದು ವಿಚಿತ್ರ ಶೈಲಿ. ಅಪಕ್ವವಾದ ಬುದ್ಧಿಗೆ ಇದು ಅರ್ಥವೇ ಆಗಲಿಕ್ಕಿಲ್ಲ. ಉಪನಿಷತ್ತುಗಳಲ್ಲೂ ಕೂಡ ಇದೇ ರೀತಿಯ ಹೇಳಿಕೆಗಳಿವೆ. ಎಲ್ಲ ಇಂದ್ರಿಯಗಳ ಮೂಲಕ ವ್ಯಕ್ತಗೊಳ್ಳುವವನು ಅವನೇ, ಆದರೆ ಅವನಿಗೆ ಇಂದ್ರಿಯಗಳಿಲ್ಲ. ನಮ್ಮ ಇಂದ್ರಿಯಗಳ ಮೂಲಕ ಅವನು ವ್ಯಕ್ತಗೊಳ್ಳುವುದರಿಂದ
ಅವನಿಗೆ ಇಂದ್ರಿಯಗಳು ಇರುವಂತೆ ಭಾಸವಾಗುತ್ತದೆ. ಆದರೆ ವಿವೇಚಿಸಿ ನೋಡುವುದಾದರೆ ಇಂದ್ರಿಯಗಳು ವಿಕಾರಗೊಳ್ಳುತ್ತಿರುತ್ತವೆ. ಪರಮಾತ್ಮನು ನಿರ್ವಿಕಾರಿ. ಆತ್ಮನಲ್ಲಿ ಇಂದ್ರಿಯಗಳ ಯಾವ ಗುಣವೂ ಇಲ್ಲ. ಅವನು ಶುದ್ಧ ಚೈತನ್ಯ ಸ್ವರೂಪನು. ಅಸಕ್ತನು ಎಂದರೆ ಎಲ್ಲವನ್ನೂ ಧರಿಸಿರುವನು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಕಷ್ಟ. ಇದು ಅರ್ಥವಾಗುವಂತೆ, ಅಂದರೆ ಅಸಕ್ತನು ಆದರೆ ಎಲ್ಲವನ್ನೂ ಧರಿಸಿರುವನು, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಋಷಿಗಳು ಕೆಲವು ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾರೆ. ಉದಾಹರಣೆಗೆ, ಎಲ್ಲ ಅಲೆಗಳನ್ನು ಆಧರಿಸಿರುವುದು ಸಮುದ್ರ. ಆದರೂ ಅಲೆಗಳಿಗೂ ಸಮುದ್ರಕ್ಕೂ ಯಾವ ರೀತಿಯ ಸಂಘವಾಗಲೇ ಇಲ್ಲ. ಅದೇ ರೀತಿ ಎಲ್ಲ ಬಟ್ಟೆಗಳನ್ನು ಆಧರಿಸಿರುವುದು ಹತ್ತಿ. ಆದರೆ ಬಟ್ಟೆಯನ್ನು ಹತ್ತಿ ಎಂದು ಹೇಳುವ ಹಾಗಿಲ್ಲ. ಅದೇ ರೀತಿ ಬಹುರೂಪ ಪ್ರಪಂಚವನ್ನು ಆಧರಿಸಿರುವುದು ಪರಬ್ರಹ್ಮ ವಸ್ತು. ಬಹುರೂಪ ಪ್ರಪಂಚದಲ್ಲಿ ಕಂಡುಬರುವ ನಾಮರೂಪಗಳೆಲ್ಲ ಪರಬ್ರಹ್ಮವಲ್ಲ. ಆದರೂ ಅವೆಲ್ಲವೂ ಅಸ್ತಿತ್ವದಲ್ಲಿರುವುದು ಅವನಿಂದಾಗಿ, ಪರಬ್ರಹ್ಮನಿಂದಾಗಿ. ನಿರ್ಗುಣನು ಮತ್ತು ಗುಣಭೋಕ್ತೃವು ಕೂಡ. ಮನುಷ್ಯನ ಮನಸ್ಸು ಬುದ್ಧಿಯಲ್ಲಿ 3 ಗುಣಗಳಿವೆ. ಸತ್ವ, ರಜಸ್ ಮತ್ತು ತಮಸ್ ಎಂಬ ಈ 3 ಗುಣಗಳು ಮನುಷ್ಯನ ಮನಸ್ಸಿನ ಚಟುವಟಿಕೆಗಳನ್ನು ನಿರ್ಧರಿಸುತ್ತವೆ. ಆತ್ಮನಿಗೆ ಇವು ವಿಷಯಗಳಾದುದರಿಂದ ಆತ್ಮನು ಇವುಗಳಿಗಿಂತ ಬೇರೆ. ಅವನಲ್ಲಿ ಗುಣಗಳಿಲ್ಲ. ಆದರೆ ಮನಸ್ಸು ಬುದ್ಧಿಯಲ್ಲಿ ಗುಣಗಳು ವ್ಯಕ್ತಗೊಳ್ಳುವುದು ಆತ್ಮನ ಬೆಳಕಿನಿಂದಲೇ. ಜೀವವೇಷಧಾರಿಯಾಗಿ ಮನಸ್ಸು ಬುದ್ಧಿಯಲ್ಲಿ ಇರುವ ಗುಣಗಳನ್ನು ಭೋಗಿಸುವವನು ಅವನೇ ಆಗಿರುವುದರಿಂದ ಅವನಿಗೆ ಗುಣಭೋಕ್ತೃ ಎಂದು ಹೆಸರು. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಉಪಾಧಿ ಸಹಿತನಾಗಿ ಅವನಿರುವಾಗ ಅವನಿಗೆ ಗುಣಭೋಕ್ತೃವೆಂದು, ನಿರುಪಾಧಿಕ ಪರಬ್ರಹ್ಮನಿಗೆ ನಿರ್ಗುಣನು ಎಂದು ಹೆಸರು. ಹೀಗೆ ಈ ಶ್ಲೋಕದಲ್ಲಿ ಜ್ಞೇಯ ಪರಬ್ರಹ್ಮನನ್ನು ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಿಂತ ಆಚೆ ಕಡೆ ಇರುವವನು ಎಂದು, ಅವುಗಳ ಸಂಬಂಧ ಅವನಿಗಿಲ್ಲ ಎಂದು ತಿಳಿಸಿದ್ದಾಯಿತು. ಇಷ್ಟು ಮಾತ್ರವಲ್ಲ, ಸಕಲ ಜೀವರಾಶಿಗಳಲ್ಲೂ ಇರುವ ಆತ್ಮನು ಒಬ್ಬನೇ ಎಂಬುದನ್ನು ಈಗ ಪರಮಾತ್ಮನು ತೋರಿಸಿಕೊಡುತ್ತಾನೆ. ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಅದು ಜೀವರಾಶಿಗಳ ಒಳಗೂ ಹೊರಗೂ ಇರುವುದು, ಸ್ಥಾವರವೂ ಜಂಗಮವೂ ಆಗಿರುವುದು, ಸೂಕ್ಷ್ಮವಾಗಿರುವುದರಿಂದ ತಿಳಿಯಲಶಕ್ಯವಾಗಿರುವುದು. ಅದು ದೂರದಲ್ಲಿಯೂ ಇರುವುದು, ಹತ್ತಿರದಲ್ಲಿಯೂ ಇರುವುದು. ಉಪನಿಷತ್ತುಗಳ ಶೈಲಿಯಲ್ಲಿಯೇ ಇಲ್ಲಿ ಪರಮಾತ್ಮನು ಜ್ಞೇಯ ವಸ್ತುವಿನ ಸರ್ವವ್ಯಾಪಕತ್ವವನ್ನು ತಿಳಿಯಪಡಿಸುತ್ತಿದ್ದಾನೆ. ಪ್ರಾಣಿಗಳ ಒಳಗೂ ಹೊರಗೂ ಅವನು ವ್ಯಾಪಿಸಿರುವನು. ನಮ್ಮೆಲ್ಲರ ಹೃದಯವನ್ನು ಬೆಳಗುವ ಆತ್ಮನು ಒಳಗಿರುವುದು ಮಾತ್ರವಲ್ಲ, ಒಳಗೂ ಹೊರಗೂ ಎಲ್ಲೆಲ್ಲೂ ವ್ಯಾಪಿಸಿರುವನು. ಮನೆಯಲ್ಲಿ ಕುಳಿತುಕೊಂಡು ನಾವು ನಮ್ಮ ರೇಡಿಯೋ ಮೂಲಕ ಇಂಪಾದ ಸಂಗೀತವನ್ನು ಕೇಳುತ್ತೇವೇನೋ ನಿಜ. ಆದರೆ ಸಂಗೀತವನ್ನು ಪ್ರಸರಿಸುವ ವಿದ್ಯುತ್ ಅಲೆಗಳು ರೇಡಿಯೋದ ಒಳಗೆ ಮಾತ್ರ ಇರುವುದಲ್ಲ, ಅವು ಹೊರಗಿನ ವಾತಾವರಣದಲ್ಲಿ ಎಲ್ಲೆಲ್ಲೂ ಇವೆ. ಅದೇ ರೀತಿ ಶರೀರೇಂದ್ರಿಯ, ಮನಸ್ಸು, ಬುದ್ಧಿಗಳಿಂದ ಕೂಡಿದ ಉಪಾಧಿಯು ಇರುವುದಾದರೆ ಅದರ ಮೂಲಕ ವ್ಯಕ್ತಗೊಳ್ಳುವ ಆತ್ಮನು ಒಳಗೂ ಹೊರಗೂ ಎಲ್ಲ ಕಡೆಯೂ ವ್ಯಾಪಿಸಿರುವನು. ಅದನ್ನು ಹೀಗೂ ಹೇಳಬಹುದು: ಜೀವಿಗಳ ಹೊರಗಿರುವವನು ಅವನೇ ಮತ್ತು ಒಳಗಿರುವವನು ಅವನೇ ಎಂದು. ಇನ್ನು ಚರವು ಅಚರವು, ತಮ್ಮ ಸ್ವಇಚ್ಛೆಯಿಂದ ಚಲಿಸುವಂಥ ಪ್ರಾಣಿಗಳಿಗೆ ಜಂಗಮಗಳೆಂದು, ಚಲಿಸದೇ ಇರುವ ವಸ್ತುಗಳಿಗೆ ಸ್ಥಾವರಗಳೆಂದು ಹೆಸರು. ಇವೆರಡೂ ಅವನೇ. ಇನ್ನೊಂದು ರೀತಿ ಅರ್ಥವನ್ನು ಇಲ್ಲಿ ಕೊಡಬಹುದು: ನಿರ್ಗುಣ ಸ್ವರೂಪದ ಪರಬ್ರಹ್ಮನಲ್ಲಿ ಚಲನೆಯಿಲ್ಲ. ಉಪಾಧಿ ಸಹಿತನಾಗಿ ಅವನು ಕಾಣುವಾಗ ಉಪಾಧಿಗಳ ಚಲನೆಯನ್ನು ಅವನ ಮೇಲೆ ಆರೋಪಿಸಿರುವುದರಿಂದ ಅವನು ಚಲಿಸಿದಂತೆ ಕಾಣುತ್ತದೆ. ಉದಾಹರಣೆಗೆ, ಬಸ್ಸಿನಲ್ಲಿ ಕುಳಿತುಕೊಂಡು ನಾವು ಪ್ರಯಾಣಿಸುವಾಗ ನಾವು ಚಲಿಸದಿದ್ದರೂ ಚಲಿಸಿದಂತೆ ಕಾಣುತ್ತದೆ. ಅದೇ ರೀತಿ ಇದು. ಹೀಗೆ ಸಕಲ ಚರಾಚರ ಪ್ರಾಣಿಗಳನ್ನು ಒಳಗೂ ಹೊರಗೂ ವ್ಯಾಪಿಸಿರುವ ಒಂದು ಶಾಶ್ವತ ಶಕ್ತಿ ಇದೆ. ಅದು ಇಲ್ಲದಿರುವುದಾಗಿದ್ದರೆ ಪ್ರಪಂಚಕ್ಕೆ ಅಸ್ತಿತ್ವವಿರುತ್ತಿರಲಿಲ್ಲ. ಅದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅದು ದುರ್ವಿಜ್ಞೇಯವಾಗಿದೆ. ಸ್ಥೂಲವಾಗಿರುವ ವಸ್ತುವಾದರೆ ಅದನ್ನು ಇಂದ್ರಿಯಗಳ ಮೂಲಕ ಗ್ರಹಿಸಬಹುದು. ವಸ್ತುವು ಸ್ಥೂಲವಾದಷ್ಟು 5 ಇಂದ್ರಿಯಗಳಿಗೂ ಅದು ವಿಷಯವಾಗುವುದು. ಭೂಮಿಯನ್ನು ಆಘ್ರಾಣಿಸಬಹುದು, ರುಚಿಸಬಹುದು, ನೋಡಬಹುದು, ಅದರ ಶಬ್ದವನ್ನು ಕೇಳಬಹುದು.
ಅದನ್ನು ಮುಟ್ಟಬಹುದು. ಆದರೆ ನೀರಿಗೆ ವಾಸನೆ ಇಲ್ಲ, ಅಗ್ನಿಗೆ ರುಚಿ ಇಲ್ಲ, ಗಾಳಿಗೆ ರೂಪವಿಲ್ಲ, ಆಕಾಶವನ್ನು ಮುಟ್ಟಲು ಸಾಧ್ಯವಿಲ್ಲ. ಕಾರಣವು ಯಾವಾಗಲೂ ಕಾರ್ಯಕ್ಕಿಂತ ಸೂಕ್ಷ್ಮವಾಗಿರುವುದು. ಆಕಾಶಕ್ಕೆ ಕಾರಣ ಆತ್ಮವಸ್ತು. ಹಾಗಿರುವಾಗ ಆತ್ಮನನ್ನು ಇಂದ್ರಿಯಗಳು ಗ್ರಹಿಸಲು ಖಂಡಿತ ಸಾಧ್ಯವಿಲ್ಲ, ಏಕೆಂದರೆ ಅದು ಅತ್ಯಂತ ಸೂಕ್ಷ್ಮವಾಗಿರುವುದು. ಮನಸ್ಸು ಬುದ್ಧಿಗೂ ಅದು ಅಗಮ್ಯವಾದುದು. ಅದು ದೂರವಿರುವುದು, ಅದು ಹತ್ತಿರವಿರುವುದು. ಎಂದರೆ ರೂಪವುಳ್ಳ ವಸ್ತುಗಳನ್ನು ಅದು ಅಲ್ಲಿದೆ, ಅದು ಇಲ್ಲಿದೆ ಎಂದು ಹೇಳಬಹುದು. ಯಾವುದು ಸರ್ವಗತವೋ ಅದು ಅದನ್ನು ಅಲ್ಲಿ ಇಲ್ಲಿ ಎಂದು ನಿರ್ದೇಶಿಸಲು ಸಾಧ್ಯವಿಲ್ಲ. ಅಥವಾ ಸರ್ವಗತವಾದ ವಸ್ತುವನ್ನು ಅದು ಅಲ್ಲಿಯೂ ಇದೆ ಇಲ್ಲಿಯೂ ಇದೆ ಎಂದು ಹೇಳಬಹುದು. ಆತ್ಮನನ್ನು ಅವನ ನಿರ್ಗುಣ ಸ್ವರೂಪದಿಂದ ಬಹುರೂಪ ಪ್ರಪಂಚದಿಂದ ದೂರವಿರುವವನು ಎಂದು ಹೇಳಬಹುದು. ಸಗುಣ ರೂಪದಿಂದ ಜೀವಿಗಳ ಹೃದಯವಾಸಿ ಆತ್ಮನಾಗಿರುವುದರಿಂದ ಅವನು ಬಹಳ ಹತ್ತಿರದವನಾಗಿರುವನು. ಈ ಶ್ಲೋಕವು ಬಹಳಷ್ಟು ತೀಕ್ಷ್ಣ ಬುದ್ಧಿಯುಳ್ಳ ಓದುಗರನ್ನು ಸ್ತಬ್ಧಗೊಳಿಸಿ ಬಿಡುತ್ತದೆ. ಅವನು ಬಹಳಷ್ಟು ವಿಚಾರ ಮಾಡುವಂತೆ ಮಾಡುತ್ತದೆ, ಏಕೆಂದರೆ ಇಲ್ಲಿ ಪರಮಾತ್ಮನ ಅಂತರ್ಯಾಮಿ ಸ್ವರೂಪವನ್ನು ಮತ್ತು ಅವನ ಅತೀತತ್ವವನ್ನು ವರ್ಣಿಸಲಾಗಿದೆ. ಮುಂದುವರಿಸುತ್ತಾ, ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತ ಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅವನು ಬೇರೆ ಬೇರೆಯಾಗಿಲ್ಲದಿದ್ದರೂ ಪ್ರಾಣಿಗಳಲ್ಲಿ ಬೇರೆ ಬೇರೆಯಾಗಿರುವಂತೆಯೇ ಕಾಣುವುದು. ಅದು ಜೀವರಾಶಿಗಳನ್ನು ಧರಿಸಿರುವುದಾಗಿ, ಉತ್ಪತ್ತಿ ಮಾಡುವುದಾಗಿ ಮತ್ತು ಲಯಗೊಳಿಸುವುದಾಗಿ ಕಾಣುತ್ತದೆ. ಆತ್ಮನು ಅಖಂಡವಾಗಿದ್ದರೂ ಪ್ರಾಣಿಗಳಲ್ಲಿ ಬೇರೆ ಬೇರೆಯಾಗಿರುವಂತೆ ಕಾಣುತ್ತಾನೆ. ವಿದ್ಯುತ್ ಶಕ್ತಿಯು ಸರ್ವವ್ಯಾಪಕವಾಗಿ ಒಂದೇ ಆಗಿದ್ದರೂ ಅದು ಬಲ್ಬುಗಳಲ್ಲಿ ಬೇರೆ ಬೇರೆಯಾಗಿ ಕಾಣುತ್ತದೆ. ಆಕಾಶವು ಸರ್ವಗತವಾಗಿ ಒಂದೇ ಆಗಿದ್ದರೂ ಘಟಾಕಾಶ, ಪಟಾಕಾಶ ಎಂಬ ಈ ರೀತಿಯ ಬೇರೆ ಬೇರೆಯಾಗಿ ಕಾಣುವುದು ತೋರಿಕೆಗೆ ಮಾತ್ರ ಎಂಬುದನ್ನು ಇಲ್ಲಿ ತಿಳಿಯಬೇಕು. ಜೀವರಾಶಿಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯಕರ್ತನು. ಕಂಬವು ಭೂತದ ಸೃಷ್ಟಿಗೆ, ಸ್ಥಿತಿಗೆ ಮತ್ತು ಲಯಕ್ಕೆ ಹೇಗೆ ಕಾರಣವೋ ಹಾಗೆ ಭೂತವನ್ನು ಉತ್ಪತ್ತಿ ಮಾಡಿದುದು ಕಂಬವೇ, ಅದನ್ನು ಆಮೇಲೆ ನುಂಗುವುದು ಕಂಬವೇ. ಭೂಮಿಯ ಮೇಲಿರುವ ಎಲ್ಲಾ ಗಿಡಮರಗಳನ್ನು ಉತ್ಪತ್ತಿ ಮಾಡುವುದು ಭೂಮಿಯೇ, ಕೊನೆಗೆ ಅವುಗಳನ್ನೆಲ್ಲ ನುಂಗುವುದು ಭೂಮಿಯೇ. ಸಮುದ್ರವು ಎಲ್ಲ ಅಲೆಗಳ ಉತ್ಪತ್ತಿ ಸ್ಥಾನ ಮತ್ತು ಆ ಎಲ್ಲ ಅಲೆಗಳನ್ನು ನುಂಗುವುದು ಅದೇ. ಅದೇ ರೀತಿ ಪರಬ್ರಹ್ಮವು ಬಹುರೂಪ ಪ್ರಪಂಚದ ಉತ್ಪತ್ತಿಯನ್ನು ಮಾಡುತ್ತದೆ ಮತ್ತು ಅವೆಲ್ಲವನ್ನೂ ತಾನೇ ನುಂಗಿಬಿಡುತ್ತದೆ. ಕನಸಿನ ಪ್ರಪಂಚವು ನನ್ನಿಂದಲೇ ಉತ್ಪತ್ತಿಯಾಗಿ ಅದು ನನ್ನಲ್ಲೇ ಲಯವಾದಂತೆ. ಇದು ತಿಳಿಯಬೇಕಾದುದು. ಈ ಅಧ್ಯಾಯದ 13ನೇ ಶ್ಲೋಕದಿಂದ ಈ ಜ್ಞೇಯ ವಸ್ತುವಿನ ಕುರಿತಾಗಿಯೇ ಹೇಳುತ್ತಿರುವುದು. ಪ್ರತಿಯೊಬ್ಬ ಮಾನವನು ಜೀವನದಲ್ಲಿ ತಿಳಿಯಲೇಬೇಕಾದ ವಸ್ತುವು ಅವನ ಆತ್ಮವೇ. ಮನಸ್ಸು ಬುದ್ಧಿಯನ್ನು ಶುದ್ಧೀಕರಿಸಿಕೊಂಡು ಸಾಧಕನಾದವನು ತಿಳಿಯಲಪೇಕ್ಷಿಸುವುದು ಈ ಪರಬ್ರಹ್ಮವನ್ನೇ. ಹೀಗೆ ಸರ್ವವ್ಯಾಪಕವಾಗಿ ಒಂದೇ ಆತ್ಮತತ್ವವು ಇರುವುದಾದರೆ ಅದು ಕತ್ತಲೆಯಂತೆ ಇರುವ ವಸ್ತುವೋ ಏನೋ ಎಂದು ಯಾರಿಗಾದರೂ ಸಂಶಯ ಬರಬಹುದು. ಈ ಸಂಶಯವನ್ನು ನಿವಾರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಅದು ಬೆಳಕುಗಳಿಗೆಲ್ಲ ಬೆಳಕಾಗಿರುವುದು, ಕತ್ತಲೆಯ ಆಚೆಗಿರುವುದು. ಜ್ಞಾನವು ಜ್ಞೇಯವೋ ಜ್ಞಾನದ ಫಲವೋ ಆಗಿ ಎಲ್ಲರ ಹೃದಯದಲ್ಲಿ ಇರುವುದು. ಜ್ಯೋತಿಗಳಿಗೆಲ್ಲ ಜ್ಯೋತಿ ಅದು. ಬುದ್ಧಿಯನ್ನು ಬೆಳಗುವ ಬ್ರಹ್ಮನು ಬುದ್ಧಿಯ ಮೂಲಕ ನಾವು ಪಡೆಯುವ ಎಲ್ಲಾ ಜ್ಞಾನಗಳಿಗೆ ಕಾರಣ. ಬುದ್ಧಿಯು ಎಲ್ಲಾ ವೃತ್ತಿಗಳನ್ನು ಅವನು ಬೆಳಗುವುದರಿಂದ, ಬುದ್ಧಿಯ ಎಲ್ಲಾ ವೃತ್ತಿಗಳನ್ನು ಅವನು ಬೆಳಗುವುದರಿಂದ ನಮಗೆ ಎಲ್ಲಾ ತರದ ಲೌಕಿಕ ಜ್ಞಾನಗಳು ಆಗಲು ಸಾಧ್ಯವಾಗುವುದು. ಈ ದೃಷ್ಟಿಯಿಂದ ಬ್ರಹ್ಮವನ್ನು ಅದೊಂದು ಜ್ಯೋತಿ ಎಂದು ಹೇಳುವುದುಂಟು. ಯಾವುದೇ ಒಂದು ವಸ್ತುವನ್ನು ನೋಡಬೇಕಾದರೆ ಕೇವಲ ಕಣ್ಣುಗಳಿದ್ದರೆ ಮಾತ್ರ ಸಾಲದು. ವಸ್ತುವಿನ ಮೇಲೆ ಯಾವುದೇ ಬೆಳಕು ಬಿದ್ದು ಆ ಬೆಳಕು ನನ್ನ ಕಣ್ಣಿನ ಮೇಲೆ ಬೀಳಬೇಕು ಅಂದಾಗ ಆಗ ಮಾತ್ರ ಯಾವುದೇ ಒಂದು ವಸ್ತುವನ್ನು ನೋಡಲು ಸಾಧ್ಯವಾಗುವುದು. ಇದೇ ರೀತಿ
ನಮ್ಮ ಬುದ್ಧಿಯ ವೃತ್ತಿಗಳನ್ನು ನಾವು ತಿಳಿಯಬೇಕಾದರೆ ಅವನ್ನು ಬೆಳಗುವ ಇನ್ನು ಯಾವುದೋ ಒಂದು ಬೆಳಕು ಬೇಕು. ಬುದ್ಧಿಯನ್ನು ಬೆಳಗುವ ಜ್ಯೋತಿ ಸ್ವರೂಪವೇ ಪರಬ್ರಹ್ಮ. ಹೊರಗಡೆಯ ಪ್ರಪಂಚದಲ್ಲಿ ಸೂರ್ಯ, ಚಂದ್ರ, ವಿದ್ಯುತ್, ಬೆಂಕಿ ಮೊದಲಾದ ಎಲ್ಲ ಬೆಳಕುಗಳಿಗೂ ಆಧಾರ ಶಕ್ತಿಯು ಈ ಬೆಳಕು. ಸೂರ್ಯ ಚಂದ್ರರಿಗೆಲ್ಲ ಅಸ್ತಿತ್ವವಿರುವುದು ಈ ಆತ್ಮನ ಬೆಳಕಿನಲ್ಲೇ. ಆತ್ಮನು ಸ್ವಯಂ ಜ್ಯೋತಿ. ಅವನು ಬೆಳಗುವುದಕ್ಕಾಗಿ ಯಾರನ್ನೂ ಅವಲಂಬಿಸಿಕೊಂಡಿಲ್ಲ. ಆದರೆ ಸೂರ್ಯನಿದ್ದಾನೆ, ಚಂದ್ರನಿದ್ದಾನೆ ಎಂದು ಹೇಳಬೇಕಾದರೆ ನಮಗೆ ಕಣ್ಣುಗಳು ಬೇಕು. ಕೇವಲ ಕಣ್ಣುಗಳಿಗೆ ನೋಡಲು ಸಾಧ್ಯವಿಲ್ಲ. ಕಣ್ಣುಗಳಿಗೆ ಮನಸ್ಸು ಬೇಕು. ಮನಸ್ಸಿನ ಹಿಂದೆ ಬುದ್ಧಿ ಇರಬೇಕು. ಬುದ್ಧಿಯು ಸ್ವಂತವಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಬುದ್ಧಿಯ ಹಿಂದೆ ಆತ್ಮನ ಬೆಳಕಿದ್ದರೆ ಮಾತ್ರ ಬುದ್ಧಿ. ಬುದ್ಧಿಯ ಮೂಲಕ ಮನಸ್ಸು, ಮನಸ್ಸಿನ ಮೂಲಕ ಕಣ್ಣುಗಳು ಮತ್ತು ಕಣ್ಣುಗಳ ಮೂಲಕ ಸೂರ್ಯ ಚಂದ್ರರನ್ನು ನೋಡಲು ಸಾಧ್ಯವಾಗುವುದು. ಹೀಗೆ ಆತ್ಮನು ಎಲ್ಲಾ ಜ್ಯೋತಿಗಳ ಜ್ಯೋತಿ. ಅವನು ಕತ್ತಲೆಗಿಂತ ಆಚೆ ಕಡೆ ಇರುವವನು. ಹೊರಗಿನ ಪ್ರಪಂಚವನ್ನು ಹಾಗೂ ಒಳಗಿನ ಪ್ರಪಂಚವನ್ನು ಬೆಳಗುವ ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪನು ಎಂದು ಹೇಳಿದ ಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅದು ಹೊರಗಿನ ಜ್ಯೋತಿಗಳಂತೆ ಬುದ್ಧಿಗೆ ವಿಷಯವಾಗಿ ಇರುವಂಥದ್ದೋ ಏನೋ ಎಂದು ಅನಿಸಬಹುದು. ಹೊರಗಿನ ಪ್ರಪಂಚದಲ್ಲಿ ಬೆಳಕು ಎಂದ ಕೂಡಲೇ ಕತ್ತಲೆಯನ್ನು ನಿವಾರಿಸುವ ಬೆಳಕು ಎಂದೇ ತಿಳಿಯುವುದು. ಸೂರ್ಯನಿಲ್ಲದಿರುತ್ತಿದ್ದರೆ ಪ್ರಪಂಚದಲ್ಲಿ ಹಗಲು ರಾತ್ರಿಗಳೇ ಇರುತ್ತಿರಲಿಲ್ಲ. ಸೂರ್ಯನ ದೃಷ್ಟಿಯಿಂದ ಕತ್ತಲೆಗೆ ಅಸ್ತಿತ್ವವೇ ಇಲ್ಲ. ಹೀಗೆ ಪ್ರಪಂಚದಲ್ಲಿ ನಾವು ಬೆಳಕು ಕತ್ತಲೆ ಎಂದು ಹೇಳುವುದು ಒಂದಕ್ಕೊಂದು ಹೋಲಿಸಿಕೊಂಡು. ಈ ಎರಡನ್ನೂ ಬೆಳಗುವುದು ಆತ್ಮನೇ. ಇಲ್ಲಿ ತಮಸ್ ಎಂಬ ಶಬ್ದಕ್ಕೆ ಕತ್ತಲೆ ಎಂದು ಅರ್ಥವಲ್ಲ. ಇಲ್ಲಿ ತಮಸ್ ಎಂದರೆ ಅಜ್ಞಾನ ಎಂದರ್ಥ. ಅಜ್ಞಾನವು ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಈ ಅಜ್ಞಾನವನ್ನು ಸೂರ್ಯ ಚಂದ್ರರಿಗೆ ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಅಜ್ಞಾನವನ್ನು ಬೆಳಗುವುದು ಆತ್ಮನೇ. ಆದುದರಿಂದ ಅವನಿಗೆ ತಮಸಃ ಪರಃ ಎಂದರೆ ಕತ್ತಲೆಯನ್ನು ಬೆಳಗುವವನು ಎಂದು ಹೇಳಲಾಗಿದೆ. ಆತ್ಮನು ಜ್ಞಾನವು, ಜ್ಞೇಯವು, ಜ್ಞಾನಗಮ್ಯವು ಎಂದು ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಆತ್ಮನನ್ನು ತಿಳಿಯಬೇಕೆಂಬ ದೃಷ್ಟಿಯಿಂದಲೇ ಅಮಾನಿತ್ವಾದಿ ಗುಣಗಳನ್ನು ಇವುಗಳನ್ನು ಜ್ಞಾನ ಎಂದು ಹೇಳಿದ್ದಾನೆ ನಾವು ಬೆಳೆಸಿಕೊಳ್ಳುವುದು. ಆತ್ಮನಿಗೆ ಹೆಸರು ಜ್ಞೇಯ ವಸ್ತು, ಏಕೆಂದರೆ ಅವನನ್ನು ಪಡೆಯುವುದೇ ನಮ್ಮ ಪರಮ ಪುರುಷಾರ್ಥವಾಗಿದೆ. ಆತ್ಮನನ್ನು ಶಾಸ್ತ್ರಜ್ಞಾನದ ಮೂಲಕ ಮಾತ್ರ ಪಡೆಯಲು ಸಾಧ್ಯವಿರುವುದರಿಂದ ಅವನನ್ನು ಜ್ಞಾನಗಮ್ಯನೆಂದು ಇಲ್ಲಿ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಎಲ್ಲರ ಹೃದಯವನ್ನು ಪ್ರವೇಶಿಸಿ ಅವನು ಇರುವನು. ಆತ್ಮನು ಜ್ಞೇಯ ವಸ್ತು, ಅವನನ್ನು ನಾವು ತಿಳಿಯಲೇಬೇಕು ಎಂದು ಇಷ್ಟೆಲ್ಲ ಹೇಳಿದ ಮೇಲೆ ಅವನು ಎಲ್ಲಿದ್ದಾನೆ, ಅವನನ್ನು ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನೆಲ್ಲ ತಿಳಿಸಿ ಹೇಳಬೇಡವೇ? ಪರಮಾತ್ಮನು ಹೇಳುತ್ತಾನೆ, ಆತ್ಮನು ಎಲ್ಲರ ಹೃದಯವನ್ನು ಪ್ರವೇಶಿಸಿ ಇದ್ದಾನೆ. ಇಲ್ಲಿ ಹೃದಯ ಎಂದರೆ ಎದೆಯ ಎಡಭಾಗದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಸಲುವಾಗಿ ಪರಿಚಲನೆ ಮಾಡುವ ಹೃದಯವಲ್ಲ. ನಮ್ಮ ಮನಸ್ಸು ಬುದ್ಧಿ ಇರುವ ಸ್ಥಳವೇ ಹೃದಯ. ಅದೇ ಆತ್ಮನ ವಾಸಸ್ಥಾನ. ಜ್ಯೋತಿಗಳಿಗೆಲ್ಲ ಜ್ಯೋತಿಯಾಗಿರುವ, ಅಜ್ಞಾನವೆಂಬ ಕತ್ತಲೆಯನ್ನು ಬೆಳಗುವ ಜ್ಞೇಯ ಸ್ವರೂಪನಾಗಿರುವ ಆತ್ಮನನ್ನು ಈ ಜಾಗದಲ್ಲಿ ನಾವು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಈ ಜ್ಯೋತಿಯನ್ನು ಭಕ್ತಿಯ ಎಣ್ಣೆಯ ಮೂಲಕ ಹಚ್ಚಿಕೊಳ್ಳಬೇಕೆಂದು ಪರಮಾತ್ಮನು ಹೇಳುತ್ತಾನೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ಕ್ಷೇತ್ರವನ್ನು, ಜ್ಞಾನವನ್ನು ಮತ್ತು ಜ್ಞೇಯವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತನಾದವನು ಇದನ್ನು ಅರಿತುಕೊಂಡು ನನ್ನ ಸ್ವರೂಪವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸುವ ತತ್ವವನ್ನು ಇಲ್ಲಿಯವರೆಗೆ ಸಂಕ್ಷೇಪವಾಗಿ ಹೇಳಿದ್ದಾಯಿತು. ಕ್ಷೇತ್ರವೆಂದರೇನು? ಕ್ಷೇತ್ರಜ್ಞ ಎಂದರೆ ಯಾರು? ಕ್ಷೇತ್ರಜ್ಞನನ್ನು ತಿಳಿಯಲು ಅಂತಃಕರಣದಲ್ಲಿ ಯಾವ ಯಾವ ಗುಣಗಳಿರಬೇಕು ಎಂಬುದನ್ನೆಲ್ಲ ಸವಿಸ್ತಾರವಾಗಿ ಹೇಳಿ ಜ್ಞೇಯ ವಸ್ತುವಾದ ಪರಬ್ರಹ್ಮನ ಬಗ್ಗೆಯೂ ವಿವರಿಸಿದ್ದಾಯಿತು. ಮೇಲೆ ಹೇಳಿದ ಎಲ್ಲವನ್ನೂ ಭಕ್ತಿ ಶ್ರದ್ಧೆಯಿಂದ ಯಾರು ಅನುಸರಿಸುತ್ತಾರೋ ಅಂತಹವನು ತನ್ನ ಸ್ವರೂಪವನ್ನೇ ಪಡೆಯುತ್ತಾನೆ ಎಂದು ಪರಮಾತ್ಮನು ಹೇಳುತ್ತಾನೆ.
ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಪ್ರಕೃತಿ ಪುರುಷರ ಕುರಿತು ಪರಮಾತ್ಮನು ಹೇಳಲಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.